ವಾದ ಸುಖ ಅನೇಕ ಅರ್ಥ ಅದಕ್ಕೆ. ಅನ್ಯೋನ್ಯ ನೇತಿಶ್ಚ ಈಶ ನಿಯಮೇ ನಾನ್ಯಥಾ ಭವೇತ್. ಅನ್ಯೋನ್ಯ ನೇತಿಶ್ಚ ಈಶ ನಿಯಮೇ ಈ ಅನ್ಯಥಾ ಭವೇತ್. ಇನ್ನು ಜೀವರು ಒಬ್ಬೊಬ್ಬರು ನಿಯಮನ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಯಾಕೆ? ಅವ್ರಿಗೆ ಒಬ್ಬ ಜೀವ ಅಸ್ವತಂತ್ರ ಅಂದರೆ ಇನ್ನೊಬ್ಬ ಜೀವನ ಅಸ್ವತಂತ್ರನೇ. ಮುಖ್ಯಸ್ಥ ಬಂದಿಲ್ಲ, ಸ್ಟಾಫ್ ಎಲ್ಲ ಬಂದಿದೆ, ಏನು ಕೆಲಸ ಹೇಳಿಲ್ಲ, ಏನು ಮಾಡೋಕ್ಕೂ ಬರೋದಿಲ್ಲ. ಗೊತ್ತಾಯ್ತಾ? ಏನೋ ಕೆಲಸ ಇದೆ ಹೇಳ್ತೀನಿ ಅಂತ ಹೇಳಿದ್ರೆ ಬಂದಿಲ್ಲ, ಕಾಯ್ತಾ ಕೂತಿರ್ಬೇಕು. ಅಷ್ಟು ಜನ ಕೂತರು ಕೂಡ ಏನು ಮಾಡೋಕ್ಕೆ ಬರೋದಿಲ್ಲ, ಮುಖ್ಯಸ್ಥನ ಅಪ್ಪಣೆಯಲ್ಲಿ ಏನು ಮಾಡೋಕ್ಕೆ ಬರೋದಿಲ್ಲ. ಅದೇ ಎಷ್ಟೇ ನೀವು ಜೀವರು ಅನಂತಾನಂತ ಸೇರಿದರೂ ಕೂಡ ಏನು ಮಾಡೋಕ್ಕೆ ಬರೋದಿಲ್ಲ ಅವರಿಗೆ. ಸರ್ವ ಸೃಷ್ಟಿ ಅಲ್ಲ, ತಮ್ಮ ಸೃಷ್ಟಿ ಮಾಡ್ಕೊಳ್ಳೋದಕ್ಕೂ ಬರೋದಿಲ್ಲ. ಆದ್ದರಿಂದ ಯಾರು ಬೇಕಾದಕ್ಕೆ ದೇವರು ಬೇಕೇ. ವಿನೇತರು ಅನುಭವತ್ತೆ ಎಲ್ಲ ಬಂದಿದೆ. ತತ್ವಸಂಖ್ಯಾನದಲ್ಲೇ ಆಗೋಗ್ಬಿಟ್ಟಿದೆ. ಈ ಸೂತ್ರ ಕೋಟ್ ಮಾಡಿದ್ದಾರೆ ಟೀಕಾರಾಯರಲ್ಲಿ. ಈ ಸೂತ್ರ ಕೋಟ್ ಮಾಡಿಬಿಟ್ಟು ಬ್ರಹ್ಮಸೂತ್ರದಲ್ಲೇ ಹೇಳಿದ್ದಾರೆ. ಯಾತಕ್ಕೆ? ಅನವಸ್ಥಿತೇರ ಸಂಭವಾಚ್ಯ ನೇತರ. ಈ ಜೀವ ಆ ಜೀವ ಅವನು ಇನ್ನೊಬ್ಬನು ಹಾಕ್ತಾ ಹೋದರೆ ಅನವಸ್ಥಿತಿ. ಮತ್ತು ಅದೆಲ್ಲ ಕೂಡ ಹೇಳಿದ್ದಲ್ಲ, ಅನಂತಾನಂತ ಇರುವೆ ಸೇರಿದರೂ ಒಂದು ಆನೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಇರುವೆಗಳ ಸಂಖ್ಯೆ ಜಾಸ್ತಿ ಆಯ್ತೆ ಹೊರತು ಆ ಕ್ವಾಲಿಟಿ ಬರೋದಿಲ್ಲ. ಆದ್ದರಿಂದ ಎಂದೂ ಕೂಡ ಅಸ್ವತಂತ್ರರಾದ ಎಷ್ಟೇ ಜನ ಇದ್ದರೂ ಕೂಡ ನಿಯಮನ ಮಾಡೋಕ್ಕೆ ಇವೆಲ್ಲ ಸಿಂಪಲ್ ಥಿಂಗ್ಸ್ ಇವು. ಸರಿಯಾಗಿ ತಿಳಿಸ್ಬಿಟ್ಟು ಎಂಥವನು ಕೂಡ ಏನಾಗ್ತಾನೆ, ದೇವರು ನಂಬ್ತಾನೆ. ಅದನ್ನು ಕಾಂಪ್ಲಿಕೇಟ್ ಮಾಡಿದಾಗ ನಂಬೋರು ಬಿಟ್ಬಿಡ್ತಾನೆ. ಹಾಗಾಗತ್ತದೆ. ಚೇತನಾನಾಂ ವಿಶೇಷೋ ಯಃ ಸ್ವಭಾವೋ ಅಪಿ ಈಶ್ವರಾರ್ಪಿತ. ಚೇತನನ ವಿಶೇಷ ಚೈತನ್ಯ ಅಂತ ಏನಿದೆಯಲ್ಲ ಅದು ಕೂಡ ದೇವರ ಅನುಗ್ರಹದಲ್ಲಿದೆ. ಅನ್ಯೋನ್ಯ ನಿಯಮೇ ತಸ್ಮಾತ್ ಅನವಸ್ಥಿತಿರ ಅಸಂಭವೋ. ಅನವಸ್ಥಿತಿ ಮತ್ತು ಅಸಂಭವ ದೋಷ ಬರೋದರಿಂದ ದೇವರನ್ನು ಒಪ್ಪಲೇಬೇಕು ಅನ್ನೋ ವಿಷಯ ಇಲ್ಲಿದೆ. ಈಶ್ವರಶ್ಚ ನಿಯಂತ್ರೇವ ಪ್ರಥಮಾಗತಃ ಕಿಮಿತ್ತಿ ಅಪೋದ್ಯತೆ ಕಸ್ಮಾತ್ ವೃಥಾ ಅವಸ್ಥಿತಿ ಕಲ್ಪನಾ. ಆದ್ದರಿಂದ ಈಶ್ವರನ್ನು ಒಪ್ಪಿಕೊಂಡ ಮೇಲೆ ಇನ್ನೇನು ಯೋಚನೆ ಇಲ್ಲ, ಎಲ್ಲ ಸಮಸ್ಯೆ ಪರಿಹಾರ. ಮುಖ್ಯಸ್ಥ ಇದ್ದಾದರೆ ಯಾವ ಸಮಸ್ಯೆನೂ ಇಲ್ಲ. ಕಿಮಿತಿ ಅಪೋದ್ಯತೆ, ಅದರಿಂದ ಯಾವ ಕಾರಣಕ್ಕೋಸ್ಕರವಾಗಿ ದೇವ್ರನ್ನ ಅಲಗಡಿತಾ ಇದ್ದೀರಿ, ಅಲಗಡಿಯಲಿಕ್ಕೆ ಸಾಧ್ಯವೇ ಇಲ್ಲ. ದೋಷವತ್ತೇವ ತಸ್ಮಾತ್ ಸಾ ನೈವ ಕಾರ್ಯ ಕಥಂಚನ. ದೋಷಗಳೆಲ್ಲ ಬರೋ ದೋಷಿಯಾದವನ ಬಗ್ಗೆ ಕಲ್ಪನೆ ಮಾಡಬೇಕು. ಪರಮ ನಿರ್ದೋಷನಾಗಿರೋದ್ರಿಂದ ಯಾವ ಶಂಕೆನೂ ದೇವ್ರ ಬಗ್ಗೆ ಮಾಡೋಕ್ಕೆ ಕಾರಣ ಇಲ್ಲ. ರಮಣಂ, ಎಷ್ಟೋ ಸರ್ತಿ ಅವನು ಕರಪ್ಟ್ ಆಫೀಸರ್ ಏನೇ ಆಗಿರಲಿ, ಅವನು ಚೀಫೇ. ರಿಟೈರ್ಡ್ ಹಸ್ಬೆಂಡ್ ಆಗೋರಿಗೆ ಒಂದು ಹಣೆ ಬಾರ ಅಷ್ಟೇ. ಆದರೆ ದೇವರು ಏನು ನಿರ್ದೋಷ ದೇವರು. ಅಂದರೆ ದೋಷಿಯಾದ ಮುಖ್ಯಸ್ಥ ಇದ್ದರೂ ಕೆಲಸ ಆಗುತ್ತೆ ಕೆಲವು ಕೆಲಸಗಳು. ಆದರೆ ನಿರ್ದೋಷವಾದ ಪರಮಾತ್ಮ ಇದ್ದಾಗ ಮಾತ್ರವೇ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಪ್ರತಿಯೊಂದು ಕೆಲಸನೂ ಯಾವ ಲೋಪವೂ ಇಲ್ಲದೆ ನಡೆಯುತ್ತೆ. ಲೋಪ ನಾವು ಕಾಣ್ತೇವೆ ಅಂದರೆ ದೇವರ ಸೃಷ್ಟಿಯಲ್ಲಿ ಲೋಪ ಅಲ್ಲ. ಅದು ಯಾವುದರಲ್ಲಿ ಲೋಪ? ಆ ವಸ್ತುಗಳಲ್ಲೇ ಲೋಪ ಇದೆ ಹೊರತು ದೇವರಲ್ಲಿಲ್ಲ. ರಮಣಂ ನಾತಿ ಇವತ್ತು ಬೀದಿ ದೀಪ ಸರಿ ಇದೆ, ನಮಗೆ ಕರೆಕ್ಷನ್ ಪಕ್ಕದ ಮೇಲೆ ದೀಪ ಇದೆ ಅಂದರೆ ನಮ್ಮ ದೀಪ ಹೋಗಿದ್ದು ನಮ್ಮಲ್ಲಿ ಏನೋ ದೋಷ ಇದೆ ಅಂತ ಅರ್ಥ ಆಯ್ತಾ? ಅಲ್ಲೇ ಹೋಗಿದ್ದ ಮೇನ್ ಸ್ವಿಚ್ ಎಷ್ಟು ಸ್ವಿಚ್ ಹಾಕಿರೋ ಅಷ್ಟೇ. ಅವರು ಮೇನ್ ಸ್ವಿಚ್ಚೇ ಹೋಗಿಬಿಟ್ಟಿದ್ರೆ ಇಲ್ಲಿ ಏನು ಮಾಡೋಕ್ಕೆ ಬರೋದಿಲ್ಲ. ಇದೆಲ್ಲ ಅರ್ಥ ಮಾಡಿಕೊಂಡು ದೋಷ ಎಲ್ಲಿ ಹುಡುಕಬೇಕು. ರಿಪೇರಿ ಮಾಡೋ ಬಂದು ದೋಷ ಹುಡುಕ್ತಾನೆ, ಇಲ್ಲಿದೆಯೋ ಅಲ್ಲಿದೆಯೋ ನೋಡ್ತಾನೆ. ಫಸ್ಟ್ ಎಲ್ಲಿದೆ ಚೆಕ್ ಮಾಡ್ತಾನೆ, ಅದು ಸರಿ ಮಾಡ್ತಾನೆ. ದೋಷ ಹುಡುಕೋ ರೀತಿ ಇವತ್ತು ನಾವೇನು ಮಾಡ್ತೀವಿ, ಬೇರೆ ದೇವರಲ್ಲಿ ದೋಷ ಹುಡುಕ ಶುರು ಮಾಡಿಬಿಟ್ಟಿದ್ದೇವೆ ಹೊರತು ನಮ್ಮಲ್ಲಿ ಹುಡುಕ್ತಾನೆ ಇಲ್ಲ. ಒಂದು ಪ್ರೂವ್ ಆಗಿದೆ, ದೇವರಲ್ಲಿ ಏನಿಲ್ಲ, ದೋಷ ಇಲ್ಲ, ಕೆಲಸ ಕೆಟ್ಟಿದೆ. ಸೊ ಯಾರು ಜವಾಬ್ದಾರ ಅದಕ್ಕೆ? ನಮ್ಮ ಸೈಡಿಂದ ಆಗಿದೆ ಹೊರತು ಅವ್ರ ಸೈಡಿಂದ ಆಗಿಲ್ಲ. ಅಲ್ಲಿಗೆ ಅಂತರಾಧಿಕರಣ ಮುಗಿತು. ಅಂತರ್ಯಾಮ್ಯಧಿಕರಣ, ಒಳಗಿರ್ಬೋದು, ನಿಯಮನ ಮಾಡ್ತಾನೆ. ರಮಣಂ ನಾತಿಯತ್ನಸ್ಯ ವಿಕ್ಷೇಪಾದೇವ ಯುಜ್ಯತೆ. ಪರಮಾತ್ಮನಿಗೆ ಪ್ರಶ್ನೆಗೆ ಬರೋದೇ ಇಲ್ಲ. ಆದ್ದರಿಂದ ರಮಣ ಯಾವಾಗ ಎಷ್ಟೋ ಸರ್ತೆ ಫಲ ಭಾರಿ ಖುಷಿ ಕೊಡುತ್ತೆ, ಆದರೆ ಕೆಲಸ ಮಾಡೋದು ಸ್ವಲ್ಪ ಕಷ್ಟ. ಎಷ್ಟೋದು ಕೆಲಸ ಒಪ್ಪಿಕೊಡೋದೇ ಇಲ್ಲ. ಬೇಕಾಷ್ಟು ರೆಮ್ಯುನೇಷನ್ ಕೊಟ್ಟರು ನಮ್ಗೆ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಆದರೆ ದೇವರು ಏನು ಮಾಡ್ತಾನೆ, ಈಗ ಅನಂತ ಸುಖ ಇದೆ, ಪ್ರಯತ್ನ ಪಡಬೇಕಾದ್ರೂ ಕೂಡ ಯಾವ ನೋವು ಇಲ್ಲೇ ಇಲ್ಲ. ಅಂದರೆ ಮೀನ್ಸಲ್ಲೂ ಸುಖ ಇದೆ, ಇದರಲ್ಲೂ ಸುಖ ಇದೆ. ದೇವರ ವಿಶೇಷ ಹಿರಿಮೆ. ನಾವು ಹಾಗಲ್ಲ, ಕಷ್ಟಪಟ್ಟು ಸಾಧನೆ ಮಾಡಿ ಕೊನೆ ಸುಖ ಪಡಬೇಕು. ಮೋಕ್ಷದಲ್ಲಿ ಸುಖ ಇಲ್ಲಂತೂ ಪೂರ್ತಿ ಸುಖ ಇಲ್ಲ. ದೇವ್ರು ಹಾಗಲ್ಲ, ಮುಂಚೆನೂ ಪೂರ್ಣ ಸುಖಿ, ಮಾಡಬೇಕಾದ್ರೂ ಪೂರ್ಣ ಸುಖಿ, ಆಮೇಲೂ ಪೂರ್ಣ ಸುಖಿ. ಪೂರ್ಣತ್ವದ ಅರ್ಥನೇ ಅದು. ಪೂರ್ಣತ್ವ, ಸ್ವಾತಂತ್ರ್ಯ ಅವೆಲ್ಲ ಸೇರಿದಾಗ ಅದು ಕಾನ್ಸೆಪ್ಟ್ ಆಫ್ ಗಾಡ್ ಏನಂತ ಅರ್ಥ ಆಗುತ್ತೆ. ಇತಿಚೇತ್ ಸರ್ವ, ಈ ರೀತಿಯಾದ ದೇವರ ಕಲ್ಪನೆ ಜಗತ್ತಿಗೆ ಬಂದಿಲ್ಲ ಆದ್ದರಿಂದನೇ ದೇವರಲ್ಲಿದ್ದಾನೆ ಹೀಗೆಲ್ಲ ಪ್ರಶ್ನೆಗಳು ಮಾಡ್ತಾರೆ. ಪ್ರಶ್ನೆ ಮಾಡೋರಲ್ಲಿ ಎರಡಿದೆ. ಹಠದಿಂದ ತಿಳ್ಕೊಬಾರದು ಉದ್ದೇಶದಿಂದ ಮಾಡ್ತಾರೆ, ಅವರಿಗೆ ಏನು ಉಪದೇಶ ಪ್ರಯೋಜನವೇ ಇಲ್ಲ. ತಿಳ್ಕೊಳ್ತಕ್ಕಂಥವ್ರಿಗೆ ಏನಾಗಬೇಕು, ಅರ್ಥ ಮಾಡಿಕೊಡು ವ್ಯವಸ್ಥೆ ಮಾಡಿದರೆ ಸರಿ ಹೋಗೋದು. ಇವತ್ತಿಲ್ಲ ಮಾಡಿದರೆ ಏನೋ ಮಾಡೋದು, ಬಿಟ್ಟರೆ ಎಲ್ಲ ಬಿಡೋದು, ಅದೇನು ಇಬ್ಬರಿಗೂ ಉಪಯೋಗ ಇಲ್ಲ. ರಮಣಂ ಚ ಅತಿಶತ್ ನಾತಿಯತ್ನಸ್ಯ
ವಿಕ್ಷೇಪಾದೇವ ಯುಜ್ಯತೆ ಇತಿ ಚೇತ್ ಸರ್ವನಿಯಮೋ ಯಸ್ಯ ಕಸ್ಮಾನ್ ತಸ್ಮಾನ್ ನ ಶಕ್ಯತೆ ಸ್ವಾತ್ಮನ ಅನಿಯತಂ ವಸ್ತು ಪ್ರತೀಪಂ ಹಿ ಆತ್ಮನೋ ಭವೇತ್. ಸ್ವಾತ್ಮನ ಯಾವ ವಸ್ತು ಇನ್ನೊಂದು ತನಗೆ ಸಮನಾಗಿದೆಯೋ ಆ ವಸ್ತು ನಮಗೆ ವಿರೋಧಿಯಾಗುತ್ತೆ. ಅದಕ್ಕೆ ಮಾತ್ಸರ್ಯಾದಿಗಳು ಬರೋದು ಸಮಾನರಲ್ಲೇ ಹೊರತು ತೀರ ಕಡಿಮೆಯವ್ರ ಮೇಲೂ ಬರೋದಿಲ್ಲ, ತೀರ ಮೇಲಿನವ್ರ ಮೇಲೂ ಬರೋದಿಲ್ಲ. ಬರೋದು ಈಕ್ವಲ್ ಆಗಿದ್ದವ್ರ ಮೇಲೆ ಮಾತ್ರ. ದೇವ್ರು ಹೀಗಿದ್ದ ಮೇಲೆ ಇನ್ನೊಬ್ಬ ಈಕ್ವಲ್ ಬರ್ಲಿಕ್ಕೆ ಸಾಧ್ಯ ಇದೆಯಾ? ಸಾಧ್ಯ. ಅದಕ್ಕೆ ಏಕಮೇವ ಅದ್ವಿತೀಯಂ ಬ್ರಹ್ಮ, ಅದ್ವಿತೀಯಂ. ದ್ವಿತೀಯ ಇದ್ದರೆ ಎಲ್ಲ ಸಮಸ್ಯೆ. ಯಾವಾಗಲೂ ನಾವು ಕಣ್ಣಿಟ್ಟಿರ್ತಾನೋ ಯಾವಾಗ ಹೋದ್ರೆ ಕೂಡ್ಲಕ್ಕೆ ತಕ್ಷಣನೇ. ಅರ್ಥ ಆಯ್ತಾ? ಇವತ್ತು ಬಸ್ ಸೀಟ್ನಲ್ಲಿ ಯಾರೋ ಕೂಡ ಭಯ, ಮಗುವನ್ನು ಕೊಡೋ ಚಾನ್ಸ್ ಇಲ್ಲ. ಯಾತಕ್ಕೆ? ಅದು ಬರೋಕ್ಕೆ ಬರೋದಿಲ್ಲ. ತೀರ ದೊಡ್ಡವ್ರು ಬರೋದಿಲ್ಲ, ಅವ್ರ ಜಾಗ ಮೊದಲೇ ವ್ಯವಸ್ಥೆ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಬರೋದು ಯಾರು ಅಂತ ಕೇಳಿದರೆ ಮಧ್ಯದವರೇ ಬರೋದು ಯಾವಾಗ. ಆದ್ದರಿಂದ ಇನ್ನೊಬ್ಬ ವ್ಯಕ್ತಿ ಸಮನಾದ ವ್ಯಕ್ತಿ ದೇವರಿಗೆ ಇಲ್ಲವೇ ಇಲ್ಲ. ಕಡಿಮೆ ಅವರೇನು ತಿಳ್ಕೊಂಡ್ರು, ದೇವರಿಗೆ ಉತ್ತಮ ಇಲ್ಲ ಸರಿ, ಸಮ ಇಲ್ಲ ಸರಿ, ಯಾರೂ ಇಲ್ಲ ಅಂತ ತಿಳ್ಕೊಂಡ್ಬಿಟ್ರು. ಅದು ತಪ್ಪು. ಕಡಿಮೆಯವರು ಅನಂತ ಜನ ಇದ್ದಾರೆ, ಅದ್ರ ಮೇಲಿನವರು ಇಲ್ಲ. ಆಫೀಸ್ನಲ್ಲಿ ದೊಡ್ಡ ಆಫೀಸ್ ಆಗ್ತಾ ಹೋದಂತೆ ಡಿಪೆಂಡೆನ್ಸ್ ವರ್ಕರ್ ಸಂಖ್ಯೆ ಭಾರಿ ಜಾಸ್ತಿ ಆಗಿಬಿಟ್ಟಾರೆ. ದೇವರು ವಿಶ್ವದ ಸಾರ್ವಭೌಮನಾದ್ದರಿಂದ ಅವನ ಕೈಯಲ್ಲಿ ಎಷ್ಟು ಜನ ಇದ್ದಾರೆ? ಅನಂತ ಜನ ಇದ್ದಾರೆ. ಒಂದು ಫ್ಯಾಕ್ಟ್ರಿಯಲ್ಲಿ 100,000 ಲಕ್ಷ ಹಾಗೆಲ್ಲ ಅನಂತ ಅಂತ ಯಾರಿಗೂ ಹೇಳಕ್ಕೆ ಬರೋದಿಲ್ಲ. ದೇವರಲ್ಲಿ ಎಷ್ಟು ಜನ ಇದ್ದಾರೆ ಅಂದರೆ ಅನಂತ ಜನ ಇದ್ದಾರೆ. ಅವನಿಂದ ನಿಯತವಲ್ಲದ ವಸ್ತು ಜಗತ್ತಿನಲ್ಲಿ ಯಾವುದೂ ಇಲ್ಲ. ಅಂದರೆ ಇವತ್ತು ಬೇರೆ ಸರ್ಕಾರಕ್ಕೂ ನಮ್ಮ ರಾಜ್ಯದ ವ್ಯತ್ಯಾಸ ಇದೆ, ನಮ್ಮ ಹತೋಟಿ ಅವರಿಗಿಲ್ಲ. ಬೇರೆ ದೇಶಕ್ಕೂ ನಮ್ಮ ದೇಶಕ್ಕೂ ಹತೋಟಿ ಇಲ್ಲ. ಆದರೆ ದೇವರಿಗೆ ಹಾಗಲ್ಲ. ಅವನ ಅಧೀನದಲ್ಲಿರ್ತಕ್ಕಂಥ ವಸ್ತು ಎಲ್ಲವೂ ಇದೆ, ಇಲ್ಲದೇ ಇರೋ ಒಂದೊಂದೂ ಇಲ್ಲ. ಅದು ಮುಖ್ಯ. ಸ್ವಾಧೀನ ಸತ್ತಾ ಶಕ್ತಿಯಾದಿ ಅಂತರ್ಯಾಮಿ ಅಂತ ಹೇಳಿದ್ರಿಂದ ಎಲ್ಲರ ನಿಯಮವನ್ನು ಒಳಗಿನಿಂದನೂ ಮಾಡ್ತಾನೆ, ಹೊರಗಿನಿಂದನೂ ಮಾಡ್ತಾನಾದ್ದರಿಂದ ಅವನಿಗೆ ಬೇರೆ ನಿಯಾಮಕರಲ್ಲವಾದ್ದರಿಂದ ಅವನು ಸರ್ವೋತ್ತಮ. ನಾವು ಸುಮ್ಮನೆ ಹರಿ ಸರ್ವೋತ್ತಮ ಅಂತ ಕೂಗಿದ್ರೆ ಬರಲಿಲ್ಲ. ಇದು ಅರ್ಥ ಮಾಡ್ಕೊಂಡಾಗ ಏನಾಗುತ್ತಾಗ ಒಳಗಿಂದ ಹೇಳ್ತೇವೆ, ಹೊರಗಿಂದ ಬಾಯಲ್ಲಿ ಹೇಳ್ತೇವೆ ಅಷ್ಟೇ. ಬಡಿಸಿದಾರ ನೋಡುವಂತಾರೆ ಹರಿ ಸರ್ವೋತ್ತಮ ಅಂತ ಇರ್ತಾನೆ. ಅಂದರೆ ಅವನಿಗೆ ಆ ಕಡೆ ಲಕ್ಷ್ಯ ಇಲ್ಲ. ಇದು ನೆನೆಸ್ಬಿಟ್ಟು ಆ ಕಡೆ ಮರ್ತೇ ಬಿಡ್ತಾನೆ. ಯಾಕೆ? ಈ ಕಡೆ ಮನಸ್ಸು ಹೋಗಿಬಿಡುತ್ತಾಗ. ಪ್ರತೀಪ ವಿರೋಧ ಏತತ್ ಪ್ರತೀಪಂ ಕಿಲಕರ್ತಮ ಕಾಮ. ದೇವ್ರಿಗೆ ವಿರೋಧಿ ಇರೋದು ಯಾವಾಗ? ಸಮ ಇದ್ದರೆ. ಸಮ ಇಲ್ಲೇ ಇಲ್ಲ ಆದ್ದರಿಂದ ಏನು ಸಮಸ್ಯೆ? ಏನೂ ಇಲ್ಲ. ಅದೆಲ್ಲ ನಾವು ಕೇಳಿರ್ತೇವೆ. ಕೃಷ್ಣಾವತಾರ ಬಂತೀಗ, ರಾಮಾವತಾರ ಬಂತು. ಎಷ್ಟು ವಿರೋಧಕ್ಕೆ ಪ್ರಯತ್ನ ಪಟ್ಟರೆ ಆಯ್ತಾ? ರಾಮದೇವ್ರು ಏನಿಲ್ಲ, ನಗನಗ್ತಾ ಯುದ್ಧ ಮಾಡಿ. ಕೃಷ್ಣ 18 ಸರ್ತಿ ಯುದ್ಧಕ್ಕೆ ಬಂದ. ಪ್ರತಿ ಸರ್ತಿ 23 ವರ್ಷ ಸೈನ್ಯ ತರ್ತಿದ್ದ. ಏನು ಉಪಯೋಗ ಬರೀ ಎಲ್ಲ ಸರ್ವನಾಶ ಕಂಡ. ಕೊನೆ ಬರೀ ಕೈಲಿ ಹೋಗಿ ಹಾಕ್ಬಿಟ್ರು. ಬರೀ ಕೈಲಿ ಶಸ್ತ್ರಾಸ್ತ್ರನೇ ಒಯ್ಲಿಲ್ಲ. ಹಾಗೆ ಕೇಳಿದ್ದೆಲ್ಲ ಥಿಯರಿ, ಅದು ಪ್ರಾಕ್ಟಿಕಲ್. ಅದಕ್ಕೇನಂತ ಹೇಳಿದರು? ನಿರ್ಣಯ ಸರ್ವಶಾಸ್ತ್ರಾಣ ಸದೃಷ್ಟಾಂತೋ ಹಿ ಭಾರತ. ಮಹಾಭಾರತಾದಿ ರಾಮಾಯಣಾದಿಗಳಲ್ಲಿ ಪ್ರತಿಯೊಂದು ತತ್ವದ ವಿಚಾರ ಹೇಗೆ ಬಂದಿದೆ ಅಂದರೆ ವಿತ್ ಇಲಿಸ್ಟ್ರೇಷನ್ ಬಂದಿರೋದ್ರಿಂದ ಗೊಂದಲ ಬರೋದೇ ಇಲ್ಲ. ಎಲ್ಲ ರಿಪೇರಿ ಎಲ್ಲ ಮಾಡ್ದ, ಲೈಟಾಗಿ ತೋರಿಸ್ತಾರೆ. ನಮಗೆ ಅದೆಲ್ಲ ಅರ್ಥ ಆಗಲಿಲ್ಲ, ಇದು ಅರ್ಥ ಆಯಿತು, ಇನ್ನು ಸರಿ ಹೋಗಿದೆ ಅಂತ ಅರ್ಥ. ನಮ್ಗೆ ಹೋಗಿದ್ದು ಲೈಟು, ಬಂದಿದ್ದು ಲೈಟ್, ಸರಿ ಹೋಯ್ತು ಅಷ್ಟೇ. ಅಷ್ಟು ತಿಳ್ಕೊಂಡ್ರೆ ಅವನಿಗೆ ಸಾಕೆ ಸಾಕು. ಅದು ದುಡ್ಡು ಕೊಡೋದು ಅಷ್ಟೇ ಕೊಡ್ತಾನೆ. ಒಳಗೆ ಮುಟ್ಟಿ ಯಾರು ಚೆಕ್ ಮಾಡೋಕ್ಕೆ ಹೋಗೋದಿಲ್ಲ. ಲೈಟ್ ಬಂದಿದ್ದೆ ಗುರುತು, ಇನ್ನೇನು ಚೆಕ್ ಮಾಡಬೇಕು ಅಷ್ಟೇ. ಇದನ್ನು ಅರ್ಥ ಮಾಡಿಕೊಂಡ್ರೆ ನಾವು ದೇವರು ನಂಬೋದು ಭಾರಿ ಸುಲಭ, ಭಕ್ತಿ ಮಾಡೋದು ಭಾರಿ ಸುಲಭ. ಅದೃಶ್ಯತ್ವಾಧಿಕರಣ. ನೆಕ್ಸ್ಟ್, ಇಷ್ಟೆಲ್ಲ ಮಾಡಿದ ದೇವರು ಹೇಗಿದ್ದಾನೆ ಅಂದರೆ ಅದೃಶ್ಯನಾಗಿದ್ದಾನೆ. ಮುಖ್ಯಸ್ಥ ಕಣ್ಣಿಗೆ ಕಾಣೋದಿಲ್ಲ. ಅರ್ಥ ಆಯ್ತಾ? ಎಷ್ಟು ಜನ ಚೀಫ್ ಪ್ರೈಮ್ ಮಿನಿಸ್ಟರ್ ನೋಡಿರ್ತಾರೆ, ಎಷ್ಟು ಜನ ಮುಖ್ಯಮಂತ್ರಿ ನೋಡ್ತಾರೆ. ಏನು ಮೀಡಿಯಾ ಬಂದಿದೆ, ಪೇಪರ್ ಗೀಪರಲ್ಲಿ ನೋಡ್ತಾರೆ, ಟಿ ವಿಯಲ್ಲಿ ನೋಡ್ತಾರೆ. ಮೊದಲೆಲ್ಲ ಅವ್ರು ಹೇಗಿದ್ದಾರೆ ಕೂಡ ಗೊತ್ತಾಗ್ತಿದ್ದಿಲ್ಲ. ಎಲ್ಲೋ ಫೋಟೋಗಳು ಬಂದರೆ ನೋಡ್ಬೇಕು ಅಷ್ಟೇ ಹೊರತು ಸಾಕ್ಷಾತ್ ನೋಡಿದ್ರೆ ಸುಲಭ ಇರಲಿಲ್ಲ. ಉಳಿದವ್ರು ನೋಡ್ಲಿಕ್ಕೆ ಹೋದರೆ ನೀನೇನು ಕೆಲಸ, ಅಲ್ಲಿ ನೋಡೋ ಕೆಲಸ ಏನಿದೆ ನಿನಗೀಗ? ಇಲ್ಲ, ನಿನ್ನ ಕೆಲಸ ಅಲ್ಲಿದ್ದು ಮಾಡ್ತಾರೆ ಹೋಗೋದು ಕಳಿಸ್ಬಿಡ್ತಾರೆ. ಹೊರಗೆಲ್ಲ ಹೋಗ್ಬೇಕಾದ್ರೆ ದೂರ ಎಲ್ಲೋ ಕಾಣ್ತಾರೆ. ಅಷ್ಟಾದರೂ ನೋಡಿ ದೇವ್ರು ಆ ರೀತಿ ನೋಡ್ಲಿಕ್ಕೂ ಬರೋದಿಲ್ಲ. ಅದಕ್ಕೆ ನಾವು ಏನು ಪ್ಲಾನ್ ಮಾಡೋದು? ಯಾರಿಗೋ ಸಾವಳ ಹತ್ರ ಮುಂದೆ ಬಿಡ್ತಾರೆ, ಉಳಿದವರೆಲ್ಲ ನುಗ್ಗಿ ಬಿಡ್ತಾರೆ ಹಿಂದೆ. ಒಬ್ಬೊಬ್ರು ಹೋಗೇ ಬಿಡ್ತಾರೆ, ಬಿಡ್ತಾರೆ, ಒಬ್ರು ಸಿಗೋದಿಲ್ಲ. ಕೆಲವರು ಭಾರಿ ಬುದ್ಧಿವಂತಿಕೆ ಮಾಡಿರ್ತಾರೆ, ಆದರೂ ಕೂಡ ಬಿಡೋದಿಲ್ಲ. ಕೆಲವರು ಇಲ್ಲಿ ಅಲ್ಲಿ ಸಿಗುತ್ತೆ ಅಂತ ಹೇಳ್ತಾರೆ. ವ್ಯವಸ್ಥೆ ಇರ್ತದೆ. ದೇವರಲ್ಲಿ ಮಾತ್ರ ಎಂದೂ ಯಾವ ಕಾಲಕ್ಕೂ ಏನಿಲ್ಲ, ಸಾಧ್ಯವೇ ಇಲ್ಲ. ಅವ್ರ ಅನುಗ್ರಹ ಮಾಡಬೇಕು. ಇಬ್ಬರಿದ್ದ 4 ಜನ ಇದ್ದಾರೆ ಅಂತ ತಿಳ್ಕೊಬೋಣ. ಒಬ್ಬನಿಗೆ ಬಿಡೋದವ್ರಿಗೆ ಕಾಣಿಸೋದೇ ಇಲ್ಲ. ವಿಶ್ವರೂಪ ತೋರಿಸ್ಬೇಕಾದ್ರೆ ತೋರಿಸ್ತೆ, ಅದು ಎಕ್ಸಾಂಪಲ್. ಮತ್ತೆ ಎಷ್ಟು ಪ್ರಯತ್ನ ಪಟ್ಟರು ಅವ್ರು ಕಣ್ಣು ಮುಚ್ಕೊಂಡ್ಬಿಟ್ರೆ ಹೊರತು ನೋಡೋಕ್ಕಾಗಲೇ ಇಲ್ಲ. ಅದೇನು ಗುಟ್ಟಾಗಿ ತೋರಿಸಿದ್ದಲ್ಲ, ಓಪನ್ನಾಗಿ ತೋರಿಸಿದ್ದು. ನೋಡ್ಬೇಕಾದ್ರೆಲ್ಲ ಧೃತರಾಷ್ಟ್ರ ಕಣ್ಣೇ ಇಲ್ಲ, ನೋಡೋ ಚಾನ್ಸೇ ಇಲ್ಲ. ಅವನಿಗೆ ತೋರಿಸ್ದೆ, ಇವನಿಗೆ ಕಾಣದಂತ ಮಾಡಿದೆ. ಕಣ್ಣಿರೋರು ಕಣ್ಣು ಮುಚ್ಚಿದ್ರು, ಕಣ್ಣು ಕುರುಡ ಕಣ್ಣು ತೆಗೆದ. ಅಂದರೆ ದೇವರು ಎಷ್ಟು ಅದ್ಭುತ ಅಂತ ಹೇಳೋದಕ್ಕೆ ಸಾಕ್ಷಿ. ಅದೃಶ್ಯತ್ವಾಧಿಕರಣ.
ನಮ್ಮ ಭಕ್ತಿ ಯಾವಾಗ ಜಾಸ್ತಿ ಆಗುತ್ತೆ ಅಂತ ಕೇಳಿದಾಗ ಸಂಭವ ನೋಡೋದು ಅಂದ್ರೆ ಬಿಡ ಹತ್ತಂದ್ರೆ ನೋಡೇ ಬಿಡ್ತೀವಿ ಒಂದು ದಿವಸ. ಮೆರವಣಿಗೆ ಹೋಗ್ಬೇಕಾದ್ರೆ ನೋಡ್ತೀವೋ ಇಲ್ವೋ ಆ ಥರ ಅನ್ಕೋತಾನೆ, ಸಾಧ್ಯನೇ. ಈ ದೃಷ್ಟಿಯೊಳಗೆ ಬಹಳ ಮುಖ್ಯವಾದ ಅಂಶಗಳಿವೆಲ್ಲ. ಆಗ ನಮಗೆ ಎರಡು ಬರುತ್ತೆ, ಬೇರೆ ದಾರಿ ಇಲ್ಲ ಅಂತ ಒಂದು ಅವರೇ ಆಗುತ್ತೆ. ಒಂದೇ ಪದಾರ್ಥ ಎಲ್ಲರೂ ಕೇಳಿಸ್ಬಿಡ್ತಾರೆ. ಒಂದೇ ಪದಾರ್ಥ ಇದೆ ಭಾರಿ ಬೆಲೆ ಬಾಳುತ್ತೆ ಅಂತ ಹೇಳಿದರೆ ಎಲ್ಲ ಒಬ್ಬ ಬೇಕಾಷ್ಟಿದೆ ಅಂದರೆ ಅದು ಹೇಳಿಲ್ಲ. ಯಾರೋ ಬಾಳೆಹಣ್ಣು ಹಾಕಿ ಕಟ್ಟಿದ್ರು ಇದರೊಳಗೆ, ಒಂದು ನಿಮಿಷಕ್ಕೆಲ್ಲ ಕಿತ್ತು ತಿಂದು ಬಿಟ್ರೆ ನಾ ಕೂಡ. ಆಮೇಲೆ ಏನು ಹೇಳಿದರು, ಒಬ್ಬೊಬ್ರಿಗೆ ಒಂದೊಂದು ಇಷ್ಟು ಬಂತು, ಎಷ್ಟು ಬೇಕಾದ್ರೆ ತಗೊಳ್ಳಿ ಅಂದರು. ಯಾರು ತಗೋತಾರೆ ಎಷ್ಟು ಬೇಕಾದ್ರೆ ತಗೊಳ್ಳಿ ಅಂದರೆ ಹಾಗೆ ಉಳ್ಕೊಂಡಿದೆ. ನಮ್ಮ ಹಾಸ್ಟೆಲಲ್ಲಿ ಹಾಗಿದೆ 2 ಸೌಟ್ ಪಾಯಸ, ಗೊತ್ತಾಯ್ತಾ? ಅವು ಎಲ್ಲ ನಮ್ಮ ಪಾಲ ಮತ್ತೆ ಎಷ್ಟು ಬೇಕಾದ್ರೆ ಹಾಕಿ ಒಬ್ಬರು ಹಾಕ್ಸ್ಕೊಂಡು ಹಾಕ್ಸುತ್ತೆ ಇದ್ರೆ ಬೇಕೇ ಬೇಕಿಲ್ಲ ನಮಗೆ. ಅದು ರೈಟ್ ಟೈಪ್ ಕ್ಲೇ ಮಾಡ್ತಾನೆ ಮನುಷ್ಯ. ಅರ್ಥ ಆಯ್ತಾ? ದೇವರಲ್ಲಿ ನಾವು ಅರ್ಥ ಮಾಡ್ಕೊಂಡ್ರೆ ಒಬ್ಬನೇ ಇದ್ದಾನೆ, ಬೇರೆಯವ್ರು ಇಲ್ಲ, ಇನ್ನೊಬ್ಬ ಸಬ್ಸ್ಟ್ಯೂಟೇ ಇಲ್ಲ, ಅನುಗ್ರಹ ಮಾಡಲೇಬೇಕು, ಅವನು ಭಕ್ತಿ ಬೇಕು ಅಂತೇಳಿ ತಪ್ಪು ಮಾಡ್ತಾರೆಲ್ಲ ಕೂಡ. ಇದು ದೇವರ ಬಗ್ಗೆ ತಿಳ್ಕೊಂಡಷ್ಟಾದ ಉಪಯೋಗ. ಇಲ್ಲದೋದ್ರೆ ಏನೋ ದಾರಿ ಹುಡುಕ್ಬಿಡ್ತೇವೆ ಬಿಡು ಅಂಥೇಳಿ ಲೌಕಿಕದಲ್ಲಿ ಹೇಗೆ ಅಡ್ಡದಾರಿ ಹುಡುಕ್ತಾರೋ ಹಾಗೆ ದೇವ್ರ ಅಡ್ಡದಾರಿ ಹುಡುಕಕ್ಕೆ ಹೋದವರೆಲ್ಲ ಸೋತವ್ರೆ. ಇದು ಹೊರ ಕೇಳೋ ದೈತ್ಯರೆಲ್ಲ ಎಂಥವ್ರು ಅವರು? ಮೋಕ್ಷಕ್ಕೆ ಹೋಗ್ಬೇಕು, ಹೇಳಿದ ಭಕ್ತಿ ಮಾಡಬಾರ್ದು ಅಷ್ಟೇ ಅವ್ರ ಉದ್ದೇಶ. ಕೊನೆಗೆ ಎಲ್ಲಿ ಬಂದರು ಅವರು ಸುರಾಣಕರು? ಭೂರಿ ಪಾಪ ಕೃತಿನೋಪಿ ಮುಕ್ತಿ ಮಾಪ್ನವ ಉದಾರ ಸದ್ಗುಣ. ಎಷ್ಟು ನಾವು ಪಾಪ ಮಾಡಿದ್ರೆ ಮುಕ್ತಿಗೆ ಹೋಗ್ಬೇಕು ನೋಡಿ. ಮುಕ್ತಿಗೆ ಹೋಗ್ಲೇಬೇಕು, ಪಾಪ ಬೇಕಾಷ್ಟು ಮಾಡ್ತೇವೆ, ಮತ್ತೆ ನಾವು ಹೋಗ್ಬೇಕು. ಬ್ರಹ್ಮದೇವ್ರನ್ನ ಕೇಳ್ಬಿಟ್ಟಿದ್ದು ಅವರೇ ಹೇಳ್ತಾರೆ ತಥಾಸ್ತು. ಆದರೆ ಒಂದು ತಪ್ಪು ಮಾಡಬಾರ್ದು ಅಷ್ಟೆ. ಲಕ್ಷ್ಮೀನಾರಾಯಣ ವಿಯೋಗ ಮಾತ್ರ ತಿಳ್ಕೊಳ್ಬಾರ್ದು, ಉಡೋ ತಪ್ಪಿಗೆ ಆಗತ್ತೆ ಅಂದರು. ಅದೇನು ಎಲ್ಲರಿಗೂ ಗೊತ್ತಿದೆ ವಿಯೋಗ ಇಲ್ವೇ ಇಲ್ಲ ಅಂಥೇಳಿ ಅಂತ ಅಂದ್ಕೊಂಡ್ರು. ಅದಕ್ಕೆ ರಾಮಸಿ ವಿಯೋಗ ಮಾಡಿ ಅವರೆಲ್ಲ ತಮಸ್ಕೊಂಡ್ರು. ಇದು ಅರ್ಥ ಮಾಡಿಕೊಂಡ್ರೆ ಅವ್ರು ಎಷ್ಟು ಮೋಕ್ಷಕ್ಕೆ ಹೋಗ್ಲಿಕ್ಕೆ ಏನು ಒಳದಾರಿ ಹುಡುಕ್ತಾರೋ ಅದ್ಯಾವುದು ಸಾಧ್ಯ ಇಲ್ಲ. ಅಭೇದೋ ಅಭಾವ ಗುಣಕ್ರಿಯಾದಯೋ ಭಾವ ಯದಿವಾಶ್ವರ ಭೇದಿನಃ ಅಭೇದೋ ಅಭಾವಧರ್ಮಾಣಾಂ ಬ್ರಹ್ಮಣ ಯುಜ್ಯತೆ ಕಥಂ ನಾಭಾವೋ ಭಾವ ಇತಿ ಚ ವಿಶೇಷ ಪ್ರಾಯಶೋ ಭವೇತ್. ಪರಮಾತ್ಮನಿಗೂ ಆತನ ಅವ್ಯವಾಗ ಗುಣಾದಿಗಳಿಗೂ ಏನು ಸಂಬಂಧ ಇದೆ? ಅಭೇದ ಸಂಬಂಧ ಇದೆ. ದೇವರ ಗುಣಗಳನ್ನು ದೇವರು ನೋಡಬೇಕು ಅಂತಿದ್ರೆ ದೇವ್ರನ್ನ ನೋಡ್ಬೇಕು ಹೊರತು ಬೇರೆ ದಾರಿ ಇಲ್ಲ. ಗುಣಗಳಿಗೆ ಆತನ ಅಭೇದ ಇರೋದ್ರಿಂದ ಕಾಣಿಸ್ತದೆ. ಅವನು ಕಂಡ್ರೆ ಗುಣ ಕಾಣಿಸುತ್ತೆ, ಅವನೇ ಕಾಣೋದ್ರಲ್ಲಿ ಪ್ರಶ್ನೆ ಬರೋದೇ ಇಲ್ಲ. ಅದಕ್ಕೆ ಭಕ್ತಿಯಿಂದಲೇ ಉಳಿಸ್ಬೇಕು. ನಾಭೇದೋ ಅಭಾವ ಧರ್ಮಾಣಾಂ ಬ್ರಹ್ಮಣ ಯುಜ್ಯತೆ ಕಥಂ. ಆದ್ದರಿಂದ ಅಭಾವ ಧರ್ಮಗಳು, ನಮ್ಮಲ್ಲಿರೋ ಅಭಾವಗಳು ದೇವರಲ್ಲಿದೆ. ನಮ್ಮಲ್ಲಿ ಎಷ್ಟೋ ಗುಣಗಳಿಲ್ಲ, ದೇವರಲ್ಲಿ ಪೂರ್ಣ ಗುಣ ಇದೆ. ಅದು ನಮ್ಮಲ್ಲಿ ದೋಷ ಇದೆ, ದೇವರಲ್ಲಿ ಒಂದೂ ಇಲ್ಲ. ಅದಕ್ಕೆ ಅತದ್ಭಾವೋ ಅಭಾವೋ ಭಾವ ಇತಿ ಚ ವಿಶೇಷ ಪ್ರಾಯಶೋ ಭವೇತ್. ಅತದ್ಭಾವೋ ಅನ್ಯತಾ ಚೇತಿ ನ ವಿಶೇಷೋಸ್ತಿ ಕಶ್ಚನ. ಅತದ್ಭಾವ ಅಂದರು ಒಂದೇ, ಅನ್ಯತಾ ಅಂದರು ಒಂದೇ. ಅದಲ್ಲದಿರುವಿಕೆ ಅಂದರೂ ಒಂದೇ, ಬೇರೆಯಾಗಿರುವಿಕೆ ಅಂದರೂ ಒಂದೇ. ತದ್ಭಾವ, ಅತದ್ಭಾವ, ಅನ್ಯತ ಇವೆಲ್ಲ ಪರ್ಯಾಯ ಪದ. ದೇವರಿಂದ ಭಿನ್ನ ಅಂತ ಹೇಳಿದರೆ ದೇವರ ಅನ್ಯ ಅಂತ ಬಂದು ದೇವರ ಅನ್ಯ ಅಂತ ಹೇಳಿದರೆ ಭೇದ ಇದೆ ಅಂತ ಅರ್ಥ. ಅನ್ಯ ಅಂತ ಒಪ್ಕೊಂಡು ಭೇದ ಇಲ್ಲ ಅಂತ ಹೇಳಿದರೆ ಅನ್ಯ ಶಬ್ದ ಇವರಿಗೆ ಅರ್ಥನೇ ಆಗಿಲ್ಲ ಅಂತ ಅರ್ಥ. ಅತದ್ಭಾವೋ ಅನ್ಯತಾ ಚೇತಿ ನ ವಿಶೇಷೋಸ್ತಿ ಕಶ್ಚನ ದೋಷಾಭಾವೋ ಗುಣ ಇತಿ ಪ್ರಸಿದ್ಧೋ ಲೌಕಿಕೇಶ್ವರ. ಲೌಕಿಕರಲ್ಲೂ ಕೂಡ ದೋಷ ಇಲ್ಲ ಅಂದರೆ ಗುಣ ಇದೆ ಅಂತ ಅರ್ಥ, ಗುಣ ಇಲ್ಲ ಅಂದರೆ ದೋಷ ಇದೆ ಅಂತ ಅರ್ಥ. ದೇವರಲ್ಲಿ ದೋಷ ಇಲ್ಲ ಅಂತ ಒಪ್ತೀವಿ, ಗುಣ ಒಪ್ಪೋದಿಲ್ಲ ಅಂದರೆ ಅದು ಹೇಳಿದಿಲ್ಲ. ಕತ್ಲೆ ಇಲ್ಲ ಅಂದರೆ ಬೆಳಕು. ಕೆಲವು ವಸ್ತುಗಳಿರುತ್ತೆ ಪರಸ್ಪರ ವಿರೋಧ ಇಲ್ಲ. ಹಸು ಇರ್ಬೋದು, ಕರು ಇರ್ಬೋದು, ಎಮ್ಮೆ ಆಕಳೂ ಇರ್ಬೋದು. ಆದರೆ ಹುಲಿ ಸಿಂಹ ಇರ್ಲಿಕ್ಕಾಗೋದಿಲ್ಲ. ಯಾತಕ್ಕೆ? ತಿಂದಾಕ್ಬಿಡುತ್ತೆ. ಇದು ಕತ್ಲೆನ ಬೆಳಕು ತಿನ್ನುತ್ತೆ, ಮತ್ತು ಇದು ತಿನ್ನೋದು ಬೇರೆ, ಅದು ತಿನ್ನೋದು ಬೇರೆ. ಅಂತೂ ಎರಡು ವಿರುದ್ಧ ವಸ್ತುಗಳಲ್ಲಿ ಒಂದಿದ್ದರೆ ಇನ್ನೊಂದಿಲ್ಲ ಅಂತ ಹೇಳಲೇಬೇಕು. ದೇವರಲ್ಲಿ ದೋಷ ಇಲ್ಲ ಅಂತ ಒಪ್ಕೊಂಡ್ರೆ ಗುಣ ಇದೆ ಅಂತ ಒಪ್ಕೊಳ್ಳೇಬೇಕು. ಆಮೇಲೆ ಗುಣ ಇಲ್ಲ ಅಂತ ಒಪ್ಕೊಂಡ್ರೆ ದೋಷ ಒಪ್ಕೋಬೇಕೀಗ. ಆದ್ದರಿಂದ ದೇವರಲ್ಲಿ ಏನು ಒಪ್ಕೊಂಡಾಗಿದೆ? ಈಗ ದೋಷ ಇಲ್ಲ ಅಂತ ಹೇಳಿದ್ರಿಂದ ಗುಣ ಒಪ್ಪಲೇಬೇಕು. ಗುಣ ಒಪ್ಪಿದ ಮೇಲೆ ದೋಷ ಇಲ್ಲ ಅಂತಲೂ ಒಪ್ಪಬೇಕು. ಅತದ್ಭಾವೋ ಅನ್ಯತಾ ಚೇತಿ ನ ವಿಶೇಷೋಸ್ತಿ ಕಶ್ಚನ ವಿಶೇಷ ದೋಷಾಭಾವೋ ಗುಣ ಇತಿ ಪ್ರಸಿದ್ಧೋ ಲೌಕಿಕೇಶ್ವಪಿ. ಮಧ್ಯ ಮಧ್ಯ ಲೌಕಿಕ ಕೋಟ್ ಮಾಡ್ತಾರೆ. ಎಲ್ಲೆಲ್ಲಿ ಲೌಕಿಕಕ್ಕೂ ಶಾಸ್ತ್ರಕ್ಕೂ ವಿರೋಧ ಇಲ್ಲ ಅಂತ ಎರಡೂ ಒಪ್ಪಬೇಕಾಗ. ಆದರೆ ಶಾಸ್ತ್ರ ವಿಷಯ ಬಂದಾಗ ಅದು ಯುನೀಕ್ ಆದಾಗ ಲೌಕಿಕ ಅಪ್ಲೈ ಮಾಡಬಾರ್ದು. ಗೊತ್ತಾಯ್ತಾ? ಇಲ್ಲದವ್ರೆ ಅಪ್ಲೈ ಮಾಡಬೇಕು. ದೃಶ್ಯತ್ವಾದಿಕಾಂತಸ್ಮಾತ್ ಗುಣಾನಾಹ ಸ್ವಯಂ ಪ್ರಭು. ಅದಕ್ಕೆ ಅದೃಶ್ಯತ್ವಾದಿ ಗುಣಗಳನ್ನ ಹೇಳಿ. ಅದೃಶ್ಯಮದೇನದು ದೇವರ ಗುಣ. ತದವ್ಯಕ್ತಮಾಹಿ ಓಂ. ಪರಮಾತ್ಮ ಯಾರಿಗೂ ಸಹ ವ್ಯಕ್ತನಾಗದಿರೋ ಆತನ ಸ್ವಭಾವ. ಅವನಿಗೆ ಕಾಣೋದಿಲ್ಲ ಅಂದರೆ ಸ್ವಭಾವ ಕಾಣೋದಿಲ್ಲ ಅಂದರೆ ಇಲ್ಲ, ಅದು ಅಚಿಂತ್ಯಾತ್ಮದ ಶಕ್ತಿಯಿಂದ ಕಾಣ್ತಾನೆ. ಸ್ವಭಾವತಃ ಯಾರಿಗೂ ಕಾಣೋದಿಲ್ಲ, ಭಕ್ತರಿಗೆ ಮಾತ್ರ ಕಾಣ್ತಾನೆ.
ಅದಕ್ಕೆ ದೃಷ್ಟಾಂತ ತೋರಿಸಿದ್ರು. ಅದು ಇದು ಅಲ್ಲ, ವಿಶ್ವರೂಪವೇ ಕಾಣಕ್ಕೆ ಬರೋದಿಲ್ಲ ಅಂದರೆ ಎಷ್ಟು ಮ್ಯಾಜಿಕ್ ಇರಬೇಕು ಗೊತ್ತೇ. ಸಣ್ಣ ಬೆಳಕಲ್ಲ, ಭಾರಿ ದೊಡ್ಡ ಬೆಳಕು, ಅದಕ್ಕಿಂತ ದೊಡ್ಡದು ಇಲ್ಲೇ ಇಲ್ಲ. ಅದು ಅವನಿಗೆ ಕಾಣಲಿಲ್ಲ ಅಂದರೆ ಅವನಿಗೆ ಸ್ವರೂಪದಲ್ಲಿ ಅನುಗ್ರಹ ಮಾಡದೇ ಇದ್ದರೆ ಕಾಣೋದಿಲ್ಲ. ಅದಕ್ಕೆ ನಾವೇನು ಮಾಡಬೇಕೀಗ, ದೇವರಲ್ಲಿ ಡಿಮ್ಯಾಂಡ್ ಮಾಡೋ ಪ್ರಶ್ನೆ ಮುಗಿದೋಯ್ತು. ಈಗ ಚಿಕ್ಕ ಮಕ್ಕಳು ಜೋರು ಮಾಡಿದ್ರೆ ಕೊಡೋದಿಲ್ಲ ಅಂದ್ಬಿಡ್ತಾರೆ. ಅವ್ರಿಗೆ ರಿಕ್ವೆಸ್ಟ್ ಮಾಡಬೇಕು, ಯಾವಾಗ ಕೊಡ್ತಾರೆ. ಚಿಕ್ಕ ಮಕ್ಕಳಾದರೂ ಕೂಡ ಏನು ಬೇಕು ಅವರಿಗೆ, ರಿಕ್ವೆಸ್ಟ್ ಮಾಡಿದ್ರೆ ಕೊಡ್ತಾರೆ, ಜೋರು ಮಾಡಿದ್ರೆ ಕೊಡೋದಿಲ್ಲ ಹೋಗಂತ, ಬಾ ಅಂದರೆ ಬರೋದಿಲ್ಲ ಹೋಗುವಂತ ಇದು ಪದ್ಧತಿ. ಅದು ಅದಕ್ಕೆ ದೇವರಲ್ಲಿ ಎಂದು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ, ಡಿಮ್ಯಾಂಡ್ ಮಾಡಿ ಮೋಕ್ಷದೊಳಗೆ ಸಾಧ್ಯ ಇಲ್ಲ. ಅದನ್ನು ಮಾಡಕ್ಕೆ ಟ್ರೈ ಮಾಡಿದ್ರು ಅವರು, ದೇವರಿಗೆ ಮೋಸ ಮಾಡ್ಲಿಕ್ಕೆ ಕೊಟ್ಟರು, ಕೊನೆಗೆ ಸಾಧ್ಯನೇ ಆಗಲಿಲ್ಲ. ತದಭಾವೋ ಹಿ ತದ್ಭಾವ ವಿರೋಧಿ ನ ತಥೋಪರಃ. ತದಭಾವ ತದ್ಭಾವ ಪರಸ್ಪರ ವಿರೋಧಿ ಪದಗಳು. ತದಭಾವ ಅದಿಲ್ಲದಿರುವಿಕೆ, ತದ್ಭಾವ ಅದು ಇರುವಿಕೆ. ಅವೆರಡೂ ಕೂಡ ಒಂದಾಗಲಿಕ್ಕೆ ಸಾಧ್ಯ ಇದೆಯಾ? ಭಗವಂತನಲ್ಲಿ ಜೀವತ್ವ ಇಲ್ಲ, ಜೀವನಲ್ಲಿ ಭಗವತ್ವ ಇಲ್ಲ. ಅವೆರಡೂ ಕೂಡ ಎಂಥ ಪದಗಳು? ಒಂದು ಒಪ್ಕೊಂಡು ಮತ್ತೊಂದು. ಸ್ವತಂತ್ರ ಅಂತ ಹೇಳಿದಾಗ ಅಸ್ವಾತಂತ್ರ್ಯ ಇಲ್ಲ, ಅಸ್ವತಂತ್ರ ಅಂತ ಹೇಳಿದಾಗ ಸ್ವಾತಂತ್ರ್ಯ ಇಲ್ಲ. ಅರ್ಥ ಆಯ್ತಾ? ಈಗ ವೆರಿ ಸಿಂಪಲ್. ಅದೃಶ್ಯತ್ವಾದಿಕಾಂತ ತಸ್ಮಾತ್ ಗುಣಾನಾಹ ಸ್ವಯಂ ಪ್ರಭು ತದಭಾವೋ ಹಿ ತದ್ಭಾವ ವಿರೋಧಿ ನ ತಥೋಪರಃ. ಆಮೇಲೆ ಪೃಥಕ್ತ್ವ ಅಭಾವ ತದ್ರೂಪಾನ್ ಭೇದಾನ್ ತ್ರೀನ್ ಕಲ್ಪಯಂತಿ ಚೇತ್. ಪೃಥಕ್ತ್ವ, ಅಭಾವ ಮತ್ತು ಭೇದ ಮೂರನ್ನು ಪ್ರತ್ಯೇಕ ಒಪ್ಪಕ್ಕೆ ಕಾರಣ ಇಲ್ಲ. ಒಂದು ಒಪ್ಪಿದ್ರೆ ಏನಾಗಬೇಕು ಅಲ್ಲಿಗೆ? ಮೂರನ್ನು ಒಪ್ಪಿದ ಹಾಗೆ. ಮೂರು ಪ್ರತ್ಯೇಕ ಒಪ್ಪೋದಾದರೆ ಕಲ್ಪನಾ ಗೌರವಾದ್ಯಾಸ್ತು ದೋಷಾಸ್ತತ್ರ ವಿರೋಧಿನಃ. ಕಲ್ಪನಾ ಗೌರವದ ದೋಷಗಳು ಬರುತ್ತೆ. ಆದ್ದರಿಂದ ನಾವು ಪೃಥಕ್ ಅಂತ ಒಪ್ತೀವಿ, ಭಿನ್ನ ಅಂತ ಒಪ್ಪೋದಿಲ್ಲ. ಏನು ಮಾಡೋದು? ಬ್ರಹ್ಮಸೂತ್ರ ಇದೆ ಏನಂತ? ದೇವರಿಗೇನಿದೆ? ಎಂದೂ ಭೇದ ಇದೆ ಹೊರತು ಅಭೇದ ಇಲ್ಲ. ದೇವರಲ್ಲಿ ನಮಗೂ ಏನು ಪೃಥಕ್ತ್ವ ಇದೆ ದೇವರಲ್ಲಿ. ಪೃಥಕ್ ಉಪದೇಶ ಸೂತ್ರ. ಪೃಥಕ್ತ ಒಪ್ತೇವೆ, ಭೇದ ಒಪ್ಪೋದಿಲ್ಲ. ಪೃಥಕ್ತ್ವ ಇಜುಕೊಟ್ಟು ಭೇದ ಇಜುಕೊಟ್ಟು ಅನ್ಯತಾ. ದೇರ್ ಫಾರ್ ಮೂರು ಸಿನಾನಿಯಮ್ಸ್. ಆದ್ದರಿಂದ ಅದನ್ನು ಸೂತ್ರ ಆಗಿದೆ, ಆದ್ದರಿಂದ ಸೂತ್ರ ಒಪ್ಪೋದಿಲ್ಲ ಅಂತ ಬರೋದಿಲ್ಲ ಅವರೀಗ. ಪೃಥಕ್ ಉಪದೇಶ ಸೂತ್ರ ಒಪ್ಪಿದ ಮೇಲೆ ಬೇರೆ ಅಂತ ಒಪ್ಪಬೇಕು. ಅದಕ್ಕೇನು ಮಾಡಿದ್ರು ಅವರು? ಪೃಥಕ್ ಅಂದರೆ ಅರ್ಥ ಹಾಗಲ್ಲ, ಬೇರೆ ಅರ್ಥ ಹೇಳ್ತೀವಿ ಅಂದರೆ ಇಲ್ಲ, ಬೇರೆ ಅರ್ಥ ಇಲ್ಲ. ಅದಕ್ಕೆ ಏನರ್ಥ ಇದೆ? ಅದಕ್ಕೆ ಪೃಥಕ್ ಇಜುಕೊಟ್ಟು ಭೇದ, ಭೇದ ಇಜುಕೊಟ್ಟು ಅನ್ಯತ್ವ. ದೇರ್ ಫಾರ್ ಒಪ್ಪಲೇಬೇಕು. ಇಲ್ಲ ಬೇರೆಯವರು ಒಪ್ಪೋದಾದರೆ ಕಲ್ಪನಾ ಗೌರವ ದೋಷ ಬರುತ್ತೆ. ಕಲ್ಪನಾ ಗೌರವ ದೋಷ ಅಂದ್ರೇನು? ಒಂದು ಕಾನ್ಸೆಪ್ಟ್ ಒಪ್ಪಲ್ಲಿ ಜಾಸ್ತಿ ಕಾನ್ಸೆಪ್ಟ್ ಒಪ್ಪೋದು ಕಲ್ಪನಾ ಗೌರವ. ಯಾವ ಒಂದೊಂದು ಒಪ್ಪಿರೋ ಕೆಲಸ ಆಗುತ್ತೋ ಹೆಚ್ಚು ಒಪ್ಪಾಗಿಲ್ಲ ಅದು. ಪೃಥಕ್ತ್ವಾಭಾವ ತದ್ರೂಪಾನ್ ಭೇದಾನ್ ತ್ರೀನ್ ಕಲ್ಪಯಂತಿ ಚೇತ್ ಕಲ್ಪನಾ ಗೌರವಾದ್ಯಾಸ್ತು ದೋಷಾಸ್ತತ್ರ ವಿರೋಧಿನಃ. ಪೃಥಕ್ತ್ವ ಅನ್ಯತ್ವ ಭೇದಾಸ್ತು ಪರ್ಯಾಯೇಣ ಇವ ಲೌಕಿಕೈ. ಲೌಕಿಕರು ಕೂಡ ಪೃಥಕ್ ಅಂದರೆ, ಅನ್ಯ ಅಂದರೆ, ಭೇದ ಅಂದರೆ ಒಂದೇನು ತಿಳ್ಕೊಂಡಿದ್ದಾರೆ ಹೊರತು ಏನು ತಿಳ್ಕೊಂಡಿಲ್ಲ, ಬೇರೆ ಏನು ತಿಳ್ಕೊಂಡಿಲ್ಲ. ಬೇರೆ ಅರ್ಥ ಇದೆ, ಒಂದೊಂದಕ್ಕೂ ಬೇರೆ ಅರ್ಥ ಏನು ತಿಳ್ಕೊಂಡಿಲ್ಲ ಯಾರು ಕೂಡ. ಹಾಗೆ ಡಿಕ್ಷನರಿಯೇ ಉಪಯೋಗ ಇಲ್ಲ. ಅವರಕ್ಕೂ ಎಲ್ಲ ಕೋಶಗಳು ಏನಾಗುತ್ತೆ ಅಲ್ಲಿಗೆ? ವೇಸ್ಟ್. ಅದು ಒಂದು ಅರ್ಥ 110 ಅರ್ಥ ಕೊಡಬಾರ್ದು, ಅದಕ್ಕೆ ಒಂದೇ ಕೊಡಬೇಕಷ್ಟೆ. ಹಾಗಿಲ್ಲ. ವ್ಯವಹ್ರಿಯಂತೆ ಸತತಂ ವೈದಿಕೈರಪಿ ಸರ್ವಶ. ಲೌಕಿಕೈ ವೈದಿಕೈರಪಿ. ವೈದಿಕರು ಶಾಸ್ತ್ರಜ್ಞರು, ಇವರು ಶಾಸ್ತ್ರ ಅನಭಿಜ್ಞರು. ಆದರೆ ವಿಷಯ ಮಾತ್ರ, ಕಾನ್ಸೆಪ್ಟ್ ಮಾತ್ರ ಏನು ಇಬ್ಬರಿಗೂ ಅರ್ಥ ಆಗಿರತಕ್ಕಂಥ ಕಾನ್ಸೆಪ್ಟ್. ದೃಷ್ಟ ನಿರ್ದೃಷ್ಟಸ್ಯ ಕಲ್ಪನೆಯತ್ತೇವ ದೂಷಣಂ. ಇದಕ್ಕೆ ನೀವೇನಾದ್ರು ನಿಮ್ಮ ಮಾತಿಗೆ ಕೊನೆ ಏನು ಉತ್ತರ ಹೇಳ್ತೀವಿ ನಾವು? ದೃಷ್ಟಹಾನಿ, ಕಂಡಿದ್ದನ್ನು ಇಲ್ಲ ಅಂತ ಹೇಳೋದು. ಅದೃಷ್ಟ ಕಲ್ಪನಾ, ಕಾಣದೇ ಇರೋದನ್ನು ಇದೆ ಅಂತ ಹೇಳೋದು, ಅದು ಸರಿಯಲ್ಲ. ಅದೃಷ್ಟಸ್ಯ ಕಲ್ಪನೆಯತ್ತೇವ ದೂಷಣಂ. ಯದಾ ತದಧಿಕೋ ದೋಷೋ ವಿದ್ಯತೆ ಕೋನುವಾದಿನಾಂ. ಯದಾ ತದಧಿಕೋದು, ಇದು ಒಪ್ಕೊಂಡ ಮೇಲೆ ಇನ್ಯಾವ ದೋಷ ಬೇಕಿದಕ್ಕೆ? ಒಂದೊಂದೇ ದೋಷ. ಅವನಿಗೆ ಜೀವ ಒಂದಿಲ್ಲ, ಆಲ್ರೆಡಿ ಆಲ್ರೈಟ್ ಅಂತ ಕೇಳಿ ಹೇಳ್ಬೇಕು. ಅದಕ್ಕೆ ತಪ್ಪದು. ಯಾವುದು ಮುಖ್ಯ ವಸ್ತುವನ್ನು ಒಪ್ಪದೆ ಹೋದರೆ ಅರ್ಥ ಇಲ್ಲ. ಅಭಿನ್ನಾಯ ಭಾವಾಭಾವ ಸ್ವರೂಪಾಸ್ತು ವಿಶೇಷ ಏವ ವಸ್ತುನಃ. ಇನ್ನು ವಿಶೇಷ ಶಬ್ದ ಉಪಯೋಗಿಸ್ತಾರೆ. ವಿಶೇಷ ಅನ್ನೋದು ಭಾವ ಪದಾರ್ಥಗತವಾದಾಗ ಭಾವಸ್ವರೂಪ, ಅಭಾವ ಪದಾರ್ಥಗತವಾದಾಗ ಅಭಾವ ಸ್ವರೂಪ. ಮತ್ತು ವಿಶೇಷ ಇಲ್ಲದ ವಸ್ತು ಜಗತ್ತಿನಲ್ಲಿಲ್ಲ. ಅಭಿನ್ನ ಏವ ಗಂಗಾ ಸಂಗ್ರಾಹ್ಯಾ ವ್ಯವಹಾರ ಪ್ರಸಿದ್ಧಯೇ. ಆದ್ದರಿಂದ ನಾವು ಪರಮಾತ್ಮ ಗುಣ ಒಪ್ಪಿದ ಮೇಲೆ ಅವನು ಅಭಿನ್ನ, ದೇವರೊಂದಿಗೆ ಭಿನ್ನವಲ್ಲ ಅಂತ ಒಪ್ಪಕ್ಕೆ ಹೊರತು ಬೇರೆ ದಾರಿ ಇಲ್ಲ. ಯಾವ ಭಿನ್ನ ಅಂತ ಒಪ್ಪಿದ ತಕ್ಷಣ ಏನಾಗುತ್ತದ? ಅಸ್ವಾತಂತ್ರ್ಯ ದೋಷ ಬಂದು ಹೋಗ್ಬಿಡ. ದೇವರಿಂದ ಭಿನ್ನ ಅಂದ ತಕ್ಷಣ ದೇವತ್ವ ಅದರೊಳಗಿಲ್ಲ, ಅದು ಒಪ್ಪಲೇಬೇಕು. ಇವತ್ತು ಹಾಲಿನ ಬಿಡಿ ಅಂತ ಹೇಳಿದರೆ ಹಾಕಿದರೆ ಬರೋ ಬಿಡಿ ಅಲ್ಲ, ಹಾಕಿದರೆ ಬರೋ ಬಿಡಿ ಅಲ್ಲ. ಅದು ಸಹಜವಾಗಿ ಬಿಡಿ ಇರಬೇಕೆ ಹೊರತು
ಹಾಕಿದ ಬಿಡಿ ಬಿಡಿ ಅಲ್ಲ. ಅಭಿನ್ನ ಏವ ಸಂಗ್ರಾಹ್ಯಾ ವ್ಯವಹಾರ ಪ್ರಸಿದ್ಧ. ವ್ಯವಹಾರ ಪ್ರಸಿದ್ಧಿ ಅಂದ್ರೇನು? ನಿತ್ಯ ಯಾವುದೇ ಒಂದು ಭೇದ ವ್ಯವಹಾರ ಅಭೇದ ವಸ್ತುವಿನಲ್ಲಿ ಅಭೇದ ವಸ್ತು ಇದ್ದಾಗಲೂ ಭೇದವನ್ನು ವ್ಯವಹಾರ ಮಾಡ್ತೇವೆ ಅಂದರೆ ಅದಕ್ಕೊಂದು ವಿಶೇಷ ಕಾರಣ ಇದೆ ಅಂತ ಅರ್ಥ. ವಿಶೇಷನೇ ಕಾರಣ. ತಥೈಕ ಸಮವಾಯೋ ಯಥೈಕ ಸಮವಾಯೋ ಭೇದಾಭೇದೋ ಚ ವಸ್ತುನಿ. ಅವರು ದೃಷ್ಟಾಂತ ಕೊಡ್ತಾ ಇದ್ದಾರೆ. ನೈಯಾಯಿಕರ ಖಂಡನೆ ಮಾಡಬೇಕಾದ್ರೆ ಅವರು ಸಮವಾಯ ಅಂತ ಒಪ್ತಾರೆ. ಅದು ಒಪ್ಪಲಿಕ್ಕೆ ಆಧಾರನೇ ಇಲ್ಲ, ಅದನ್ನು ಒಪ್ತಾರೆ. ಆದರೆ ಒಪ್ಪಕ್ಕೆ ಆಧಾರ ವಿಶೇಷ ಒಪ್ಪೋದಿಲ್ಲ. ಈ ಸಮವಾಯ ಹೇಳೋದಕ್ಕೆ ಹೋಗ್ತೀವಿ, ಕೆಲವನ್ನ ನಾವು ಹೇಳ್ದಾಗ ಹೇಳ್ತೀಯ, ಬೇರೆಯದನ್ನು ಬೇರೆ ಹೇಳ್ತೀಯ. ನಾವು ಹೇಳಿದ್ರೆ ಯಾಕೆ ಒಪ್ಪೋದು? ನಾವು ಹೇಳಿದೆ ಕೆಲವು ಹೇಳ್ತೀಯ ಅಂದಮೇಲೆ ಇದನ್ನು ಒಪ್ಪೇಬೇಕಿಲ್ಲ. ಯಾವುದನ್ನು ಒಪ್ಪಿಲ್ಲ ಅಂತಲ್ಲ, ಕೆಲವು ಕಡೆ ವಿಶೇಷ ಕೆಲಸ ಒಪ್ಕೊಂಡ್ಬಿಡ್ತಾರೆ, ಕೆಲವು ಕಡೆ ಒಪ್ಪೋದಿಲ್ಲ. ಹಾಗಲ್ಲ, ವಿಶೇಷ ಎಲ್ಲೆಲ್ಲಿ ಒಪ್ಪಬೇಕು ಅಲ್ಲಿ ಒಪ್ಪಲೇಬೇಕೇ ಹೊರತು ಬೇರೆ ದಾರಿ ಇಲ್ಲ. ಅಂಗೀಕಾರ್ಯ ವಿಶೇಷೇಣ ಸ್ಥಾನೇಶು ವ್ಯವಹರ್ತೃಭಿ. ಆದ್ದರಿಂದ ಆಯಾ ಸ್ಥಾನದಲ್ಲಿ ವ್ಯವಹಾರ ಮಾಡೋರು ವಿಶೇಷವನ್ನು ಏನು ಮಾಡಬೇಕು? ಇವು ಸಮವಾಯ ಒಪ್ಪಲೇಬೇಕಾಗಿಲ್ಲ, ಒಪ್ಕೊಂಡಿದ್ದಾನೆ. ವಿಶೇಷ ಒಪ್ಪಲೇಬೇಕು, ಅದನ್ನು ಒಪ್ಪೋದಿಲ್ಲ. ಅರ್ಥ ಆಯ್ತಾ? ವಿಶೇಷ ಅನ್ನೋ ಪದ ಅವನು ಬಾಯಿಲೇ ಬಂದುಬಿಡುತ್ತೆ. ಸಮವಾಯ ಅನ್ನೋ ಪದ ಬಾಯಲ್ಲಿ ಬರೋದಿಲ್ಲ. ಸಮವಾಯ ಅನ್ನೋದೇನು ಗೊತ್ತಾ? ಸಮವೇತಾ ಯುತ್ಸವ, ಆ ಸಮವಾಯ ಅಲ್ಲ. ಆ ಸಮವಾಯನ ಒಪ್ತೇವೆ. ಸಮವಾಯ ಅಂದರೆ ಏನಲ್ಲಿ ಒಟ್ಟಾಗಿ ಸೇರಿದ ಅಂತ ಅರ್ಥ. ಇವ್ರ ಪ್ರಕಾರ ಹಾಗಲ್ಲ, ವಿಶಿಷ್ಟವಾದ ಒಂದು ಪದಾರ್ಥ ಅದು. ಶಬ್ದ ಈ ರೀತಿ ವ್ಯವಹಾರ ಮಾಡ್ತೇವೆ ಅಂತ ಹೇಳ್ತಾರೆ. ಭೇದ ಭೇದ ಇದೆ ವಸ್ತುಗಳು ಅದಕ್ಕೂ. ಆದರೂ ಕೂಡ ಏನಂತ ಕರೆಕ್ಟ್ ಅನ್ನೋ ಒಂದೇ ಅಂತ ವ್ಯವಹಾರ ಮಾಡ್ತೇವೆ. ಸಮವಾಯ ಅಂತಾರೆ, ತಪ್ಪದು. ಏನು ಹೇಳಬೇಕು? ವಿಶೇಷ ಅಂತ ಹೇಳಬೇಕು. ಸಮವಾಯ ಅಂತ ಉತ್ತರ ಕೊಡಬಾರದು. ಆ ಡೆಫಿನೇಷನ್ ಪ್ರಕಾರನೇ ಆಗೋದಿಲ್ಲ. ಅರ್ಥ ಆಯ್ತಾ? ಇದು ಅವರ ದೊಡ್ಡ ದೋಷ. ಯಥೈಕ ಸಮವಾಯು ಅಂದರೆ ಒಪ್ಪಬೇಕಾದನ್ನು ಒಪ್ಪಲಿಲ್ಲ, ಒಪ್ಪಿಕೊಡೋದನ್ನು ಒಪ್ಪಿ ಸುಮ್ಮನೆ ಅದರ ಬಗ್ಗೆ ಪ್ರಮಾಣ ಕೊಡೋಕೆ ಹೋಗ್ತಾರೆ. ಒಂದು ಸಿಗೋದೇ ಇಲ್ಲ. ಏನೋ ಯಾರು ನೈಯಾಯಿಕರು ವಿಶಿಷ್ಟ ಅನ್ನೋ ಪದ ಒಪ್ತಾರೆ, ಈ ವಿಶೇಷ ಒಪ್ಪಲ್ಲ. ನೈಯಾಯಿಕರು ವಿರೋಧಿಗಳು, ಪ್ರತಿಪಕ್ಷಗಳು ಅವರೀಗ ಇಲ್ಲಿ ನಾಂಗೀಕಾರ್ಯ ವಿಶೇಷೇಣ ಸ್ಥಾನೇಶು ವ್ಯವಹರ್ತೃಭಿ ಅಖಂಡವಾದಿನೋಪಿ ಸ್ಯಾದ್ ವಿಶೇಷೋ ಅನಿಚ್ಛತೋಪ್ಯಸೌ. ಅಖಂಡ ಅಂತ ಕರೆದಾಗಲೂ ಕೂಡ ವಿಶೇಷ ಒಪ್ಪಬೇಕು ನೀವು. ಅಖಂಡ ಅಖಂಡತ್ವ ಇದೆಯಲ್ಲಪ್ಪ, ಏನು ಸಂಬಂಧ? ಅಭೇದ. ಅದಕ್ಕೇನು ಕಾರಣ? ವಿಶೇಷ ಒಪ್ಪಲೇಬೇಕು. ಅರ್ಥ ಆಯ್ತಾ? ಏನೇ ಒಪ್ಪಿದ್ರು ಕೂಡ ನೀವು ಬೇರೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ತುಂಬ ಸತಿ ಹೇಳಿದೆ, ಮತ್ತೆ ಹೇಳಬೇಕಾಗಿಲ್ಲ ವಿಶೇಷದ ಬಗ್ಗೆ. ಮತ್ತೆ ವ್ಯಾವೃತ್ತೆ ನಿರ್ವಿಶೇಷೇತು ಕಿಂ ವ್ಯಾವರ್ತ್ಯ ಬಹುತ್ವತಃ ಬಹುಲಿಂಗ ಸಮಯಯುಕ್ತೈ ಬಹುಭಿ ರೂಢರಾ. ವ್ಯಾವೃತ್ತೆ ನಿರ್ವಿಶೇಷೇತು, ನಿರ್ವಿಶೇಷ ಅಂತ ಹೇಳ್ತೀಯ, ಬೇರೆ ಭಿನ್ನ ಅಂತೀಯ. ಹಾಗೆ ಕಿಂ ವ್ಯಾವರ್ತ್ಯ ಬಹುತ್ವತಃ, ಇನ್ನು ವ್ಯಾವರ್ತ್ಯ ಇದ್ರೆ ತಾನೆ. ನಿರ್ವಿಶೇಷ ಪದ ಬಂದಾಗ ಯಾವ ಬರೋದು? ವ್ಯಾವರ್ತ್ಯ ಗಳು ತುಂಬ ಇದ್ದಾಗ ಏನು ಮಾಡ್ಬೇಕು ನಾವಾಗ? ಇದಕ್ಕೊಂದು ಕಾರಣ ಕೊಟ್ಟು ಹೇಳಿದ್ರು. 100 ಜನ ಕೂತಿದ್ದಾರೆ, ಒಬ್ಬರನ್ನು ಕರಿಬೇಕಾಗಿದೆ. ಏನು ಹೇಳಿದ್ರು ಗೊತ್ತಾ? ಅವ್ರ ಕಡೆ ಹೋಗ್ತಾರೆ, ಮನಸ್ಸು ಯೋಚನೆ ಮಾಡ್ದ. ಅವರೊಬ್ಬರೇ ಶಾಲು ಓದಿದ್ದ, ಉಳಿದವ್ರು ಶಾಲು ಓದಿಲ್ಲ. ಆ ಶಾಲು ಓದ್ಕೊಳ್ಳೋ ಸುಲಭ ಆಗೋಯ್ತಾ? ಅಥವಾ ಅವನು ಬಣ್ಣ ನೋಡ್ದ, ಅವ್ನು ಬಣ್ಣ ಅವನಿಂದ ಕರ್ಕೊಂಬ. ಇವ್ರು ಬೇರೆ ದೇಶದವ್ರು ಕೂತ ಬೆಳೆ ಕಾಣ್ತಾರೆ, ನೋಡಿ ಬೇರೆ ಗೊತ್ತಾ ಅವ್ನು ಕರ್ಕೊಂಬ ಅಂತ ಹೇಳಿ. ಅವ್ರು ವ್ಯಾವರ್ತಕ ಏನದು? ವ್ಯಾವರ್ತನೆ ಅಂದ್ರೂ ಡಿಫ್ರೆನ್ಷಿಯೇಟ್ ಮಾಡಿ ನೋಡೋದು. ಅದಕ್ಕೆ ಕಾರಣವಾಗಿದ್ದೇನೋ ಅವನು ಬಣ್ಣ. ಆದರೆ ನಿರ್ವಿಶೇಷ ಅಂತ ಹೇಳಿದಾಗ ವ್ಯಾವರ್ತನೆ ಹೇಗೆ ಮಾಡಿ? ಬ್ರಹ್ಮ ನಿರ್ವಿಶೇಷ ಸರಿಯಾಗಿದ್ದರೆ ಇವತ್ತು ಪುಸ್ತಕ ಇದೆ, ಪುಸ್ತಕದಿಂದ ಬ್ರಹ್ಮನ ಭೇದ ಹೇಗೆ ಹೇಳ್ತೀನಿ ನೀನೀಗ? ಅಲ್ಲಿ ಬ್ರಹ್ಮತ್ವ ಇಲ್ಲ ಅಂತ ಹೇಳಬೇಕು, ಇಲ್ಲದವ್ರು ಹೇಳಕ್ಕೆ ಬರಲ್ಲ. ಆಗ ಬ್ರಹ್ಮತ್ವ ಒಪ್ಕೊಂಡ್ಮೇಲೆ ನಿರ್ವಿಶೇಷ ಆಗಾಯ್ತಾಗ. ಬ್ರಹ್ಮತ್ವ ವಿಶೇಷಣ, ವಿಶೇಷಣ ಏನದು? ಅದು ವಿಶೇಷ, ಅದು ವಿಶೇಷಣ ಬ್ರಹ್ಮತ್ವ. ಸೊ ಒಪ್ಕೊಂಡಿದೆಯಲ್ಲ. ಹಾಗಿದ್ರೆ ನಿರ್ವಿಶೇಷ ಅಂತ ಪದ ಹೇಳಿದ ಮೇಲೆ ಬ್ರಹ್ಮನನ್ನು ಬೇರೆಯಿಂದ ನೋಡಬೇಕಾದ್ರೆ ಕಾರಣ ಇಲ್ಲ, ಏನೂ ಇಲ್ಲವೇ ಇಲ್ಲಲ್ಲ. ಈಗ ಬ್ರಹ್ಮ ಎಲ್ಲದೂ ಬ್ರಹ್ಮ ಆಗಿಬಿಡ್ತಾವೆ. ಅಲ್ಲ ಅಂತ ಹೇಳಿ ಏನು ಮಾಡ್ಬೇಕು ನೀನೀಗ? ಒಂದು ಕಾರಣ ಕೊಡಬೇಕು. ಕಾರಣ ಕೊಟ್ಟ ತಕ್ಷಣ ಏನಾಯ್ತು? ಅದು ವಿಶೇಷ ನಿರ್ವಿಶೇಷ ಹೊರಟೋಯ್ತು. ಏನು ಬಂತಾಗ? ನಿರ್ವಿಶೇಷತ್ವ ಒಪ್ಪಲೇಬೇಕು. ಬೌದ್ಧರು ಒಪ್ಪಿದಾಗೆ ಅವ ನಿಮ್ಮ ಮತ ಹೋಯ್ತಾರೆ. ಬೌದ್ಧ ಮತ ಬಂತ ಹೊರತು ನಿಮ್ಮ ಮತ ಇಲ್ಲ. ವಿಶೇಷ ಒಪ್ಪಿದ ತಕ್ಷಣ ನಿನ್ನ ವಾದ ಬಿಡು, ಬೇಸಿಕ್ ಇದೆ ಬಿಡು, ಬ್ರಹ್ಮ ನಿರ್ವಿಶೇಷ ವಾದನೆ ಹೊರಟೋಯ್ತು. ಅದು ಮೂಲ ಸಿದ್ಧಾಂತನೇ ಹೋಯ್ತು. ಅದು ಸಣ್ಣ ಪುಟ್ಟ ವ್ಯತ್ಯಾಸ ಆಗಲಿಲ್ಲ. ಯಾವುದಾಯ್ತು? ಕೆಲಸಕ್ಕೆ ಮನೆ ಬಿಡಿಸ್ಬೇಕಾದ್ರೆ ಎಲ್ಲಿ ಯೋಚನೆ ಮಾಡ್ತಾರತ್ತಾ? ಒಂದು ಬಿಡಿಸಿ ಎಲ್ಲ ಬಿಡಬೇಕು, ಆ ಥರ ಪ್ಲಾನ್ ಮಾಡ್ತಾರೆ. ಒಂದೊಂದೇ ಬಿಡಿಸೋರು ಉಪಯೋಗ ಇಲ್ಲ. ಇವತ್ತು ಮೇಲಿಂದ ಹೊಡ್ಕೊತೋದು ಎಷ್ಟೊತ್ತು ಬೇಕು? ಕೆಳಗೆ ಹೊಡೆದ ತಕ್ಷಣ ಬಿದ್ದೋಗ್ಬಿಡು. ಹೊತ್ತಾರೆ ಗೋಡೆ ಬಿಡಿಸ್ಬೇಕಾದ್ರೆ ಎಲ್ಲಿಂದ ಹೊಡಿಬೇಕು? ಬಿಡಿಸ್ಬೇಕಾದ್ರೆ ಕೆಳಗಿಂದ, ಕಟ್ಟಬೇಕಾದ್ರೆ ಮೇಲಕ್ಕೆ ಹೋಗ್ತಾ ಇರ್ಬೇಕು. ಇದು ನ್ಯಾಯ. ಅದಕ್ಕೇನೆ ಬ್ಲಾಸ್ಟ್ ಎಲ್ಲಿ ಮಾಡ್ತಾರೆ? ಈಗ ನಿರ್ವಿಶೇಷ ಎಂಬ ಕಾನ್ಸೆಪ್ಟಲ್ಲೇ ಬ್ಲಾಸ್ಟ್ ಮಾಡಿದರೆ ಅವ್ರು ಬ್ರಹ್ಮತತ್ವನೇ ಹೋಗ್ಬಿಡುತ್ತಾರೆ.
ಆದರೆ ಅವ್ರು ಏನು ಹೇಳಿದ್ರು, ಬ್ರಹ್ಮನ ಒಪ್ತೇವೆ ಆದ್ದರಿಂದ ನಾವು ಬೌದ್ಧರಲ್ಲ ಅಂತ ಹೇಳಿದರು. ನಿಮ್ಮ ಬ್ರಹ್ಮ ತತ್ವನೇ ಹೋಯ್ತಲ್ಲ, ಕೊನೆಗೆ ಶೂನ್ಯವಾದ ಬಂದೋಯ್ತು. ಅದೇ ಅದು ಬೌದ್ಧ ಮತ ಅಂದ್ರೆ ಅದೇ. ಪ್ರಸಿದ್ಧೈರನ್ಯಗತ್ವೇನ ವಾಚ್ಯ ಸಾಕ್ಷಾತ್ ಜಲಾರ್ದನ. ಇಷ್ಟು ಹೇಳಿದ ಮೇಲೆ ಉಳಿದ ಕಡೆ ಪ್ರಸಿದ್ಧವಾದ ಪದಗಳಿಂದ ಕೂಡ ಪರಮಾತ್ಮ ವಾಚ್ಯನಾಗಿದ್ದಾನೆ. ವೈಶ್ವಾನರಾದಯ ಶಬ್ದ ಅಪಿ ತದ್ವಾಚ್ಯನಸ್ತತಃ. ಅದರಿಂದ ವೈಶ್ವಾನರ ಅನ್ನೋ ಪದ ಅಹಂ ವೈಶ್ವಾನರೋ ಭೂತ್ವ ಪದ ಬಂದೇ ಬಿಟ್ಟಿದೆ. ವೈಶ್ವಾನರಾಜ್ಞೆ ನಮ್ಮ ಇದರಲ್ಲಿದೆ, ಜಠರಾಗ್ನಿ. ಹೃದಯದಲ್ಲಿ ದೇವರಿದ್ದಾನೆ ನಮಗೆ ಶಾಸ್ತ್ರ ಓದಿ ಗೊತ್ತಾಗಿರುತ್ತೆ. ಆದರೆ ಎಲ್ಲ ಶಾಸ್ತ್ರ ಒಪ್ಕೊಂಡಿರೋ, ಲೌಕಿಕ ಸೈನ್ಸ್ ಒಪ್ಕೊಂಡಿರೋದು ಯಾವುದು? ಜಠರಾಗ್ನಿ ಅಂತ ಒಪ್ಕೊಂಡಿದ್ದಾರೆ ಎಲ್ಲರೂ ಕೂಡ. ಅದಕ್ಕೆ ತುಂಬ ಹಸಿವಾದ ಹೊಟ್ಟೆ ಸುಟ್ಟೋಗ್ತಾ ಇದೆ ಅಂತ ಹೇಳ್ತಾರೆ, ಬರ್ನ್ ಮಾಡ್ತಾ ಇದೆ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಆ್ಯಸಿಡ್ಡೇ ಅದು. ಅದು ಎಷ್ಟು ಪವರ್ಫುಲ್ ಅಂತ ಗೊತ್ತಾ ನಿಮಗೆ? ಅದನ್ನೇ ಅಲ್ಲ, ಅದನ್ನೇ ತೆಗೆದುಬಿಟ್ಟು ಒಂದು ಮೊಳೆ ಕಬ್ಬಿಣದ ಮೇಲೆ ಹಾಕಿದರೆ ಅದು ಕರಗಿ ಹೋಗುತ್ತಂತೆ. ಅಷ್ಟರ ಮಟ್ಟಿಗೆ ಅದು ಪವರ್ಫುಲ್ ಅದು ಮತ್ತೆ ಅದು ಹೊಟ್ಟೆ ಸುಟ್ಬಿಟ್ರೆ ಕಷ್ಟ, ಅದಕ್ಕೊಂದು ಕವರಿಂಗ್ ಮತ್ತೆ ಅದು ಹೋದಾಗ ಶುರುವಾಗುತ್ತೆ. ಅಸಿಡಿಯ ಶುರುವಾಗೋದು ಅದರಿಂದ. ಅದು ವೀಕ್ ಆದ ತಕ್ಷಣ ಹಿಂಸೆ ಶುರುವಾಗುತ್ತೆ. ಅದು ಸರಿಯಾಗಿದ್ದುಬಿಟ್ಟು ಏನಾಗುತ್ತೆ, ಚಿಕ್ಕ ಮಕ್ಕಳಿಗೆಲ್ಲ ಬೇಗ ಬರೋ ಸಂಭವ ಭಾಳ ಕಡಿಮೆ. ಅದು ದೊಡ್ಡ ಡಿಸೀಸಾಗಿ ಬರಬೇಕಷ್ಟೆ. ವಯಸ್ಸಾಗ್ತಾ ವೀಕ್ ಆಗ ಬಂದಾಗ ಇವೆಲ್ಲ ಶುರುವಾಗುತ್ತೆ. ಅಜೀರ್ಣ ಶಕ್ತಿ ಕಡಿಮೆ ಆಯಿತು ಅಂತೀವಲ್ಲ, ಅದು ಅರ್ಥ. ವೈಶ್ವಾನರಾಜ್ಞೆ ಕುಂಠಿತವಾಗ್ತಾ ಇದೆ ಅಂತ ಹೇಳ್ತಾರೆ. ತಿನ್ನಕ್ಕೂ ಆಗಲ್ಲ, ಜೀರ್ಣ ಮಾಡ್ಕೊಳ್ಳೋದಕ್ಕೂ ಆಗಲ್ಲ, ಸಮಸ್ಯೆಗಳು ಶುರುವಾಗುತ್ತೆ. ಸೊ ವೈಶ್ವಾನರ ಯಾರು ಅಂತ ಹೆಚ್ಚು ಹೇಳಬೇಕಾಗಿಲ್ಲ, ಅದು ಇದನ್ನೇ ಕೋಟ್ ಮಾಡಿಬಿಡ್ತಾರೆ. ಆ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತ. ಸೊ ಬ್ರಹ್ಮಸೂತ್ರ ಗೀತೆಯನ್ನು ಒಪ್ಪಿದೆ, ಗೀತೆಯನ್ನು ಬ್ರಹ್ಮಸೂತ್ರ ಒಪ್ಪಿದೆ. ಅಲ್ಲಿ ಬಂದಿದೆ ಬ್ರಹ್ಮಸೂತ್ರ ಪದ ಇಶ್ಚೈವ ಅಂತ ಭಗವದ್ಗೀತೆ ಹೇಳಿಬಿಟ್ಟಿದೆ. ಅವರಿಬ್ಬರು ಉಪನಿಷತ್ ಕೋಟ್ ಮಾಡೋದ್ರಿಂದ ಉಪನಿಷತ್ತಿನಿಬ್ಬರು ಒಪ್ಪಿದ್ದಾರೆ. ಸೊ ಮೂರು ಏನಾಯ್ತು ಅಲ್ಲಿಗೆ? ವೈದಿಕರೆಲ್ಲ ಒಪ್ಪಬೇಕು. ಒಂದು ಒಪ್ಪಿದ್ರೆ ಎರಡನ್ನೂ ಒಪ್ಪಲೇಬೇಕಾಗ್ತದೆ. ಒಂದು ಒಪ್ಪಿದ ಮೇಲೆ ಎರಡನ್ನೂ ಒಪ್ಪಬೇಕು. ಅದಕ್ಕೆ ಮೂರು ಪ್ರಸ್ಥಾನ ಒಪ್ಕೊಂಡ್ಬಿಟ್ಟು ಎಲ್ಲರೂ ಅದಕ್ಕೆ ವ್ಯಾಖ್ಯಾನ ಮಾಡ್ತಾ ಬಂದರೆ ಹೊರತು ಒಂದೊಂದು ಉಡ್ಲಕ್ಕೆ ಹೋಗಲಿಲ್ಲ. ಅರ್ಥ ವ್ಯತ್ಯಾಸ ಮಾಡಿಕೊಂಡ್ರೆ ಹೊರತು ಶಬ್ದಗಳನ್ನ ಬದಲಾಯಿಸಲಿಲ್ಲ. ವೈಶ್ವಾನರಾದಯ ಶಬ್ದ ಅಪಿ ತದ್ವಾಚಿನಸ್ತತಃ. ಮೇಲ್ನೋಟಕ್ಕೆ ಅದೇನಾಯಿತು, ಬೇರೆ ಯಾವುದೋ ಪದಾರ್ಥ ಕಂಡಾಗ ಕಾಣಿಸ್ತು. ಇದು ಕೇಳಿದ ಮೇಲೆ ಏನಾಯ್ತಾಗ ವೈಶ್ವಾನರ ಸಾಧಾರಣ ಶಬ್ದ ವಿಶೇಷ ಬ್ರಹ್ಮಸೂತ್ರ. ವೈಶ್ವಾನರ ಪರಮಾತ್ಮನೇ ಆಗಿದ್ದಾನೆ. ಬಹುಲಾಪಿ ಯಾವುದು ವಿಶ್ವದರ ಸಂಬಂಧಿತ್ವ ಅಥವಾ ವಿಶ್ವದರ ಅಂದ್ರೆ ಏನು? ಪ್ರತಿಯೊಬ್ಬ ಮನುಷ್ಯರಲ್ಲೂ ಇರೋದ್ರಿಂದ ವೈಶ್ವಾನರ ಅಂತ, ಪ್ರತಿಯೊಬ್ಬರಲ್ಲೂ ಇರೋದ್ರಿಂದ ವೈಶ್ವಾನರ. ಎಲ್ಲ ಎಲ್ಲ ಜೀರ್ಣಶಕ್ತಿ, ಚೇತನಕ್ಕೆಲ್ಲ ಜೀರ್ಣ ಆಗಲೇಬೇಕು. ಎಲ್ಲ ಚೇತನದೊಳಗೆ ಪರಮಾತ್ಮ ಇದ್ದಾನೆ. ಅದಕ್ಕೆ ತಾನೇ ನೋಡೋದಕ್ಕೆ ಬೇರೆ ಅಂತ ಅನಿಸ್ತು, ಆಗಲಿಲ್ಲ. ಹೃದಯಸ್ಥ, ಉದರಸ್ಥ, ಕಂಠಸ್ಥ, ಇಂದ್ರಿಯಸ್ಥ, ಜ್ಞಾನೇಂದ್ರಿಯಸ್ಥ, ಕರ್ಮೇಂದ್ರಿಯಸ್ಥ ಎಲ್ಲವೂ ಭಗವಂತನೇ ಹೊರತು ಬೇರೆ ಯಾರು ಮಾಡೋಕ್ಕಾಗಲ್ಲ. ಅದೇ ಯೋಂತಃ ಪ್ರವೇಶ ಬಂದಾಗ ಎಲ್ಲರೊಳಗೂ ಪ್ರವೇಶ ಮಾಡ್ತಾರೆ ಪರಮಾತ್ಮ. ಅಲ್ಲಿ ಉಪಾಸನೆ ಮಾತ್ರ ಎಲ್ಲಿ ಮಾಡಬೇಕು ನಾವು? ಪೂಜ್ಯತೆ ಬರೋದಲ್ಲಿ ಇರೋದೆಲ್ಲ ಕಡೆ ಇದ್ದಾನೆ. ಸಂದ ಆರಾಧನೆ ಉಪಾಸನೆ ಮಾಡಬೇಕಾದ್ರೆ ಹೃದಯಸ್ಥ ರೂಪನೇ ಚಿಂತನೆ ಮಾಡಬೇಕು. ತಾನಿ ಲಿಂಗಾನಿ ಚ ಶಬ್ದೇ ಲಿಂಗ ಶಬ್ದಾ ಅಪಿ ತದ್ಗಾಹಿ ಸರ್ವಶಃ. ಅಲ್ಲಿ ಶಬ್ದದು ದೇವ್ರನ್ನ ಹೇಳುತ್ತೆ. ಆ ಗುಣ ಇದೆಯಲ್ಲ, ಯಾವ ಗುಣ? ಉದಾಹರಣೆಗೆ ವೈಶ್ವಾನರ ಜೀರ್ಣ ಮಾಡುವಿಕೆ, ಜೀರ್ಣ ಮಾಡಿಸುವಿಕೆ ಅಂತ ಗುಣ ಇದೆ. ಆ ಗುಣ ಬೇರೆದ್ರಲ್ಲಿ ಏನು ಹಾಕಿರೋ ಜೀರ್ಣ ಆಗೋದಿಲ್ಲ. ಅದಿದ್ರೇ ಆಗೋದು. ಅಂದಮೇಲೆ ಯುನಿಕ್ ಇರೋ ದೇವರಲ್ಲಿ ಬಂತದೆ. ಈಗ ದೇವರಲ್ಲಿ ಬರೋದ್ರಿಂದ ಸಮಸ್ಯೆ ಇಲ್ಲ. ಅದಕ್ಕೆ ಆಚಾರ ಉಪಾಸನೆ ಪೂರ್ಣ ಮಾಡ್ತಾರಾದ್ರಿಂದ ಎಷ್ಟು ತಿಂದರೂ ಏನಾಗ್ತಾ ಇತ್ತು? ಇನ್ಸ್ಟೆಂಟ್ ಜೀರ್ಣ ಆಗ್ತಿತ್ತು. ಇನ್ಸ್ಟೆಂಟ್ ಎಷ್ಟು ತಿಂದರೂ ಕೂಡ ಅವನಿಗೆ ಇಷ್ಟು ತಿಂತಾರೆ ಅನ್ಕೊಂಡೇ ಇದ್ದಿಲ್ಲ. ಆ ಪದಾರ್ಥ ಆಯ್ತು ಹೊರತು ಅವ್ರಿಗೆ ಬಟ್ಟೆ ಹಾಗೆ ಇದ್ಲು, ದಪ್ಪ ಕೂಡ ಆಗಿಲ್ಲ. ಅದಕ್ಕೆ ಅದರಿಂದ ಏನು ಹೇಳಿದಾಗಾಯಿತು? ವೈಶ್ವಾನರ ಉಪಾಸನೆ ಮಾಡೋದರಿಂದ ಜೀರ್ಣಕ್ರಿಯೆ ಜಾಸ್ತಿ ಆಗುತ್ತೆ, ಸರಿ ಹೋಗುತ್ತೆ. ಇದು ಫಲಶ್ರುತಿ. ಅದು ಬ್ರಹ್ಮಸೂತ್ರ ಪ್ರತಿಯೊಂದಕ್ಕೂ ಫಲಶ್ರುತಿ ಹೇಳಲಿಲ್ಲ. ಮೋಕ್ಷ ಸಿಗುತ್ತೆ ಅಂದ ಮೇಲೆ ಎಲ್ಲ ಸಮಸ್ಯೆ ಇದ್ದರೆ ಮೋಕ್ಷ ಸಿಗುತ್ತೆ ಅಂತ. ಆ ನಂಬಿಕೆ ಇರಬೇಕು, ಆ ಅನುಸಂಧಾನ ಇರಬೇಕು, ಎರಡೂ ಇರಬೇಕು. ಬಹುಲಾಪಿ ಅಜ್ಞರೂಢಿಸ್ತತ್ ಪ್ರಾಜ್ಞರೂಢಿಂ ನ ಬಾಧತೆ. ಆಗೊಂದು ಪ್ರಶ್ನೆ ಬಂತು. ಆದರೆ ಜನ ಎಲ್ಲ ತಿಳ್ಕೊಂಡಿಲ್ವಲ್ಲ ಅಂತ ಪ್ರಶ್ನೆ ಬಂದರೆ, ಇವತ್ತು ಯಾರು ಕೂಡ ದೇವರು ಅಂತ ಕರೆಯೋದಿಲ್ಲ. ಅಸಿಡಿಟಿ, ಗ್ಯಾಸು ಈಗೆಲ್ಲ ಕರೀತಾರೆ, ಹೊತ್ತಿಂದ ಕರೆಯೋದಿಲ್ಲ. ಯಾತಕ್ಕೆ ಅಂದರೆ ಅಜ್ಞರೂಢಿ. ಅಜ್ಞರು ತಿಳುವಳಿಕೆ ಇಲ್ಲದವರು ತಮ್ಮ ಲೆವೆಲ್ಲಲ್ಲಿ ಮಾತಾಡ್ತಾರೆ ಅಷ್ಟೇ. ಆದರೆ ಜ್ಞಾನಿಗಳು ಏನು ಮಾಡ್ತಾರೆ ಅದನ್ನು? ಇವತ್ತು ಉದಾಹರಣೆಗೆ ಸೈನ್ಸಲ್ಲಿ ಏನು ಹೇಳುತ್ತೆ? ಯಾವ್ದು ಹೇಳಿದ್ರು ವಿಟಮಿನ್ ಹೇಳುತ್ತೆ. ವಿಟಮಿನ್ನು ಇದಿದೆ, ಪ್ರೋಟೀನು ಎಲ್ಲ ಶುರು ಮಾಡ್ತಾರೆ ಮಾತಾಡಲಿಕ್ಕೆ. ಇವ್ರ ಮಾತಾಡ್ತಾರೆ ಅದೆಲ್ಲ ಹೇಳೋದು. ಉಳಿದವ್ರು ಹೇಳ್ಬೇಕಾದ್ರೆ ಮತ್ತೆ ಅನ್ನ ಸಾರು ಹುಡಿ ಈ ಥರ ಹೇಳ್ತಾರೆ. ಆ ರೀತಿ ಹೇಳಕ್ಕೆ ಬರೋದಿಲ್ಲ. ಅವ್ರು ಏನು ಪದ ನೋಡಿದ್ರೆ ಆ ಮಾತಾಡ್ತಾರೆ. ವಿಟಮಿನ್ ಸಿ, ವಿಟಮಿನ್ ಎ, 12 ಎಲ್ಲ ಮಾತಾಡ್ತಿರ್ತಾರೆ. ಇನ್ನೂ ಹೇಳಿದಾಗ ವಿಟಮಿನ್ 12 ಹಾಕೋ ಅಂತ ಕರೆಯೋದು, ವಿಟಮಿನ್ ಸಿ ಹಾಕೋ, ವಿಟಮಿನ್ ಸಿ ಹಾಕೋ ತಂದು ಅಂತ ಕರೆಯೋದು ಅವ್ರ ವ್ಯವಹಾರ.
ಅದಕ್ಕೆ ನಮ್ಮನೆ ವಾಸುದೇವನ್ನ ಹಾಕು ಅನ್ನ ಹಾಕು ಅಂತ ಅರ್ಥ. ಸೈನ್ಸಿಗೆ ತಂದೆ ಟರ್ಮ್ಸ್ ಹೇಗಿದೆ, ನಮಗೂ ನಮ್ಮದೇ ಟರ್ಮ್ಸ್ ಇದೆ. ಇಬ್ಬರಿಗೂ ಕಾಮನ್ ಟರ್ಮ್ಸ್ ಜನಗಳು ಹೇಳೋರು. ಅವ್ರಿಗೆ ಗೊತ್ತಿಲ್ಲದೆ ಹೇಳ್ತಾನೆ, ಆದ್ದರಿಂದ ಅವನ ಮಾತಿಗೆ ಬೆಲೆ ಇಲ್ಲ. ಅರ್ಥ ಆಯ್ತಾ? ಗೊತ್ತಿಲ್ಲದೆ ಹಾಕೋತಾನೆ, ಮಾತಿಗೆ ಬೆಲೆ ಇಲ್ಲ. ಯಾವುದರಲ್ಲಿದೆ? ಜ್ಞಾನಿಗಳ ಮಾತಿಗೆ ಬೆಲೆ ಇದೆ. ಯಾಕೆ ತಿಳಿದು ಹೇಳ್ತಾರಾದ್ದರಿಂದ. ತಾಲಿ ಲಿಂಗಾನಿ ತೇ ಶಬ್ದಾ ಅಪಿ ತದ್ಗಾಹಿ ಸರ್ವಶಃ. ಆ ಹೆಸರು, ಆ ಲಕ್ಷಣ ಎರಡು ದೇವರಲ್ಲಿರೋದ್ರಿಂದ ಅನ್ಯತ್ರ ಪ್ರಸಿದ್ಧವಾದ ಶಬ್ದಗಳಿದ್ದಾರೆ. ಉಭಯತ್ರ ಪ್ರಸಿದ್ಧ ಶಬ್ದಗಳು ನಾಮಾತ್ಮಕ, ಲಿಂಗಾತ್ಮಕ. ಯಾರಲ್ಲಿ ಅನುಸಂಧಾನ ಮಾಡಬೇಕೋ ಭಗವದ್ವಾಚಕ ಅಂತ ಹೇಳಬೇಕು ಹೊರತು ಬೇರೆ ದಾರಿ ಇಲ್ಲ. ಬಹುಲಾಪಿ ಅಜ್ಞರೂಢಿಸಿ ತತ್ ಪ್ರಾಜ್ಞರೂಢಿಂ ನ ಭಾತದೆ. ವೆರಿ ಇಂಪಾರ್ಟೆಂಟ್. ಅಜ್ಞರು ಎಷ್ಟೇ ಜನ ಇದ್ದರೂ ಕೂಡ ಪ್ರಾಜ್ಞರ ವಿರೋಧ ಮಾಡೋಕ್ಕೆ ಸಾಧ್ಯ ಇಲ್ಲ. ಒಬ್ಬ ಜ್ಞಾನಿ 1000 ಅಜ್ಞಾನಿಗಳ ಮಾತನ್ನು ಅಲಗಡಿಬಹುದು. ಆದರೆ 1000 ಅಜ್ಞಾನಿಗಳು ಸೇರಿಕೊಂಡು ಒಬ್ಬ ಜ್ಞಾನಿ ಮಾತನ್ನು ತೆಗಲಿಕ್ಕೆ ಸಾಧ್ಯ ಇಲ್ಲ. ಅದು ಹೇಳಲಿಲ್ಲ, ಲಕ್ಷಗಟ್ಟಲೆ ಕೊಡ್ರಿದ್ರು ಕೂಡ ರೂಪಜ್ಞಾನ ಕಣ್ಣಿರೋ ಒಬ್ಬನು ಸಾಕು, ಅವ್ರ ಮಾತಿಗೆ ಬೆಲೆನೇ ಇಲ್ಲ. ಅದಕ್ಕೆ ಆಜ್ಞಾ ಪ್ರಾಜ್ಞಾ ಆ ವಿಷಯದಲ್ಲಿ ತೊಗೊಂಡ್ರು ಸಾಕು ನಮಗೆ. ಈ ಕಣ್ಣಿನ ಬಗ್ಗೆ ಪ್ರಶ್ನೆ ಬಂದಾಗ ಕೂಡ ಎದ್ದು ಬಿಟ್ರೆ ಆಯಿತು. ಅನಂತ ಕುರುಡರು ಕೂಡ ಒಬ್ಬ ಕಣ್ಣಿರೋನ್ನ ಬೀಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಅದನ್ನ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಆಜ್ಞಾ ರೂಢಿಯಿಂದ ನಾವು ಶಾಸ್ತ್ರ ಅರ್ಥ ಮಾಡೋಕ್ಕೆ ಹೋಗಬಾರ್ದು. ಹಾಂ, ರಾಮದೇವ್ ಸೀತೆಯನ್ನು ಮಾಡಿದ್ವಿ ಅಲ್ಲ, ಪುರಾಣ ಯಾವುದಿದು ಆಜ್ಞಾ ರೂಢಿ ಅಷ್ಟೇ. ಗಂಡಿದ್ದವರ ಮಾತಾಡೋದಿಲ್ಲ, ಅದು ಬರೀ ನಾಟಕ. ಆ ಮಾತಾಡ್ತಾರೆ. ಬಹುಲಾಪಿ ಅಜ್ಞಾರೂಢಿ ತತ್ ಪ್ರಾಜ್ಞಾರೂಢಿಂ ನ ಬಾಧತೆ. ಆದರೆ ಪ್ರಾಜ್ಞರ ರೂಢಿ ಪರಸ್ಪರ ಬಂದಾಗ ಏನು ಮಾಡಬೇಕಾಗ? ಪ್ರಾಜ್ಞರಲ್ಲೇ ಭಿನ್ನಾಭಿಪ್ರಾಯ ಬಂದರೆ ಆ ಪ್ರಾಜ್ಞೆ ಯಾವ ದೊಡ್ಡ ಪ್ರಾಜ್ಞೆ, ಅದರ ಎಕ್ಸ್ಪರ್ಟೈಸ್ ಜಾಸ್ತಿ ಇರಬೇಕು ಅವರಲ್ಲಿ. ಇವನು ಬರೀ ಓದೋನು ಎಕ್ಸ್ಪರ್ಟ್ ಆದರೆ ಅವನ ಮಾತು ಕೇಳ್ತಾನೆ. ಅಲ್ಲಿ ವಿರೋಧ ಬಂದ. ಇವ ಆಜ್ಞಾ ಬರೋದೇ ಇಲ್ಲ, ಆಜ್ಞಾ ರೂಲ್ಡ್ ಔಟ್. ಪ್ರಾಜ್ಞರಲ್ಲೇ ಬಂದಾಗ ಹೆಚ್ಚು ಪ್ರಾಜ್ಞೆ, ಪ್ರಮಾಣ ಕೊಟ್ಟು ಮಾತಾಡೋ ಪ್ರಾಜ್ಞೆ, ಪ್ರಮಾಣ ಕೊಡದೆ ಕೊಟ್ಟು ಮಾತಾಡದೆ ಮತ್ತು ಅವನು ಸೀನಿಯಾರಿಟಿ ಬಂದು ಎಲ್ಲ ಕೌಂಟ್ ಆಗುತ್ತೆ. ಸೀನಿಯಾರಿಟಿ, ಅವನ ಅನುಭವಗಳು, ಹಿಂದೆ ಮಾಡಿದ ಸಾಹಸಗಳೆಲ್ಲ ಲೆಕ್ಕ ಹಾಕಿಬಿಟ್ಟು ಅವನು ಬಲಿಷ್ಠ ಆಗಿಬಿಡ್ತಾನೆ. ಬಹುಲಾಪಿ ಅಜ್ಞಾರೂಢಿ ತತ್ ಪ್ರಾಜ್ಞಾರೂಢಿಂ ನ ಭಾವತತೆ. ಇವೆಲ್ಲ ಯಾವಾಗ ಜ್ಞಾಪಕ ಇಟ್ಕೋಬೇಕಿದ್ರು. ಇವತ್ತು ಅಜ್ಞಾರೂಢಿಯಲ್ಲಿ ಮಾತಾಡ್ತಾ ಇದ್ದೆ, ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ, ಎಲ್ಲ ಅಜ್ಞರವರು. ಯಾವ ವಿಷಯದ ಬಗ್ಗೆ? ಸೈನ್ಸಿಸ್ಟು ಅಜ್ಞರೇ. ಯಾಕೆ ದೇವ್ರನ್ನ ಮತ್ತೇಂದ್ರ ಪದ ಒಪ್ಪೋದೇ ಇಲ್ಲ. ಆದ್ದರಿಂದ ಈ ಫೀಲ್ಡೇ ಅವರಿಗೆ ಗೊತ್ತಿಲ್ಲ. ಅಜ್ಞೆ. ಒಬ್ಬ ಡಾಕ್ಟ್ರು, ದೊಡ್ಡ ಡಾಕ್ಟ್ರ್ ಇದ್ದಾನೆ, ಇಂಜಿನಿಯರಿಂಗ್ ಜ್ಞಾನದಲ್ಲಿ ಅಜ್ಞನೇ ಅವನು. ದೊಡ್ಡ ಇಂಜಿನಿಯರ್ ಡಾಕ್ಟ್ರ್ ಕೆಲಸ ಅಜ್ಞನೇ. ಆ ದೃಷ್ಟಿಯಲ್ಲಿ ಅದು ಇವರು ಹಾಗಲ್ಲ, ವೇದಾಂತಿಗಳು ಹಾಗಲ್ಲ, ಎಲ್ಲದರಲ್ಲೂ ಜ್ಞಾನಿಗಳು. ಮತ್ತೆ ಇದು ವೇದಾಂತದ ಮ್ಯಾಜಿಕ್. ಇದು ತತ್ವಜ್ಞಾನ ಗೊತ್ತಿದೆ ಅಂದರೆ ಅವನಿಗೆ ಗೊತ್ತಿಲ್ಲದ್ದೇ ಇಲ್ಲ ಅಂತ ಅರ್ಥ. ತತ್ವಜ್ಞಾನ ಗೊತ್ತಿಲ್ಲ ಅಂದರೆ ಅವ್ನಿಗೆ ಎಷ್ಟು ಗೊತ್ತಿದೆಯೋ ಅಷ್ಟೇ, ಹೆಚ್ಚು ವಿಷಯ ಗೊತ್ತಿರೋ ಚಾನ್ಸಸ್ಸೇ ಇಲ್ಲ ಅಂತ ಅರ್ಥ. ಇದು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ವಿರಚಿತೆ ಶ್ರೀಮದ್ ಬ್ರಹ್ಮಸೂತ್ರಾನುವ್ಯಾಖ್ಯಾನೆ ಪ್ರಥಮಾಧ್ಯಾಯಸ್ಯ ದ್ವಿತೀಯ ಪಾದ. ಮೊದಲನೇ ಅಧ್ಯಾಯದ 2ನೇ ಪಾದ ಮುಗಿದೋಯ್ತು. ಈಗ 1ನೇ ಪಾದ, 2ನೇ ಪಾದ, ಇನ್ನು 3, 4 ಅಷ್ಟೇ. ಓದಿದಾಗ ಎಲ್ಲ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಪ್ರತಿ ಸೂತ್ರ ಹೇಳ್ತಾರೆ. ಅದೇ ಹೇಳೋದು. ಹಿಂದಿನ ಲಾಜಿಕ್ಕೆಲ್ಲ ಹೇಳ್ತಾ ಹೋಗ್ತಾರೆ. ಹಿಂದಿನ ಇದು ಗೊತ್ತಾಗ್ಬಿಟ್ರೆ ಉಳಿದೆಲ್ಲ ಅರ್ಥ ಆಗ್ಬಿಟ್ಟು. ಆ ರೀತಿ ಮಾಡಿದ್ದು. ಒಟ್ಟು 4 ಸೇರಿ ಬ್ರಹ್ಮಸೂತ್ರ ಭಾಷ್ಯ. ಬರೀ ಬ್ರಹ್ಮಸೂತ್ರ ಭಾಷ್ಯ ಅಂತ ಕರಿಬಾರ್ದು. 4 ಸೇರಿ ಯೂನಿಟ್ ಎಲ್ಲ ಸೇರಿ ಭಾಷ್ಯ ಆಗೋದ್ರಿಂದ ಅದ್ರಲ್ಲಿ ಯಾವ್ದು ಓದ್ದ ಹೋದ್ರು ಕೂಡ ಅವ್ರು ಮಧ್ವ ಭಾಷೆ ಪೂರ್ತಿ ಓದಿಲ್ಲದೆ ಮೊದಲೇ ಮಾತಾಡ್ತಾರೆ ಅಂತ. ಇವತ್ತು ತುಂಬ ಜನ ಮಾಡಿದ್ದು ಹಾಗೆ. ಉಳಿದವರಿಗೆಲ್ಲ ಶಂಕರ ಭಾಷ್ಯ ಒಂದೇ ಇರೋದು. ರಾಮಾನುಜ ಭಾಷೆ 3 ಇದ್ರೂ ಕೂಡ ಆ ವಿವರಣೆ ವ್ಯತ್ಯಾಸಗಳು ಹೆಚ್ಚಿಲ್ಲ, ಭಾಷ್ಯನೇ ಕೌಂಟ್ ಆಗುತ್ತೆ. ಅದು ಓದಿದ್ರು ಸಾಕು. ಇದು ಹಾಗಲ್ಲ, ಆಚಾರ 4 ಇರೋದ್ರಿಂದ ತುಂಬ ಜನ ಭಾಷ್ಯ ಮಾತ್ರ ಓದಿಬಿಟ್ಟು ಇದಕ್ಕೆ ಡೀಟೇಲ್ಸ್ ಸಿಗೋದಿಲ್ಲ ಇದರಲ್ಲಿ ಅಂತ ಹೇಳ್ಬಿಡ್ತಾರೆ. ಆ ಡೀಟೇಲ್ ಬೇರೆ ಕಡೆ ಕೊಟ್ಟಿದ್ದಾರೋ, ಆದ್ದರಿಂದ ಅವ್ರು ಓದೋರು ತಪ್ಪಾಯಿತು. ಅದಕ್ಕೆ ಆಚಾರ ಮಧ್ಯೆ ಅದ್ರ ಬರೆದಿದ್ದು ನಾವು ಇದನ್ನು ಬರೆದಿದ್ದು ನಾವು ಮಧ್ಯೆ ಹೇಳ್ತಾನೆ ಹೋಗ್ತಾರೆ. ಇವರು ಓದ್ದೇ ಇದ್ದವರಿಗೆ ಅದು ರೆಫರೆನ್ಸ್ ಬರೋದಿಲ್ಲ. ಇವರು ತುಂಬ ಜನ ವಿಮರ್ಶೆ ಮಾಡಿದ್ದು ಹಾಗೇನೆ. ಉಳಿದವ್ರದ್ದು ಒಂದೇ ಆದರೆ ವಿಮರ್ಶೆ ಸುಲಭವಾಗಿ ಹೋಯ್ತು ಅವ್ರಿಗೆ. ಇವ್ರದ್ದು 4 ಓದಬೇಕು ಅಂತ ಗೊತ್ತೇ ಆಗಲಿಲ್ಲ ಫಸ್ಟ್. ಆದ್ದರಿಂದ ಅದು ಏಕದೇಶ ಓದಿಬಿಟ್ಟು ಇದ್ರ ಬಗ್ಗೆ ಬೇರೆ ವಿಷಯ ಇದೆ, ಆ ವಿಷಯ ಬಂದಿಲ್ಲ, ಇಲ್ಲಿ ಸರಿಯಾಗಿ ಬಂದಿದೆ, ಎರಡೂ ಹೇಳ್ತಾರೆ. ಉಳಿದ ಕಡೆ ಹೇಳಿಲ್ಲ ಅಲ್ಲ, ಇವ್ರು ಓದಿಲ್ಲ ಅಂತ. ಅಲ್ಲಿಗೆ ಆ ವಿಷಯ ಮುಗೀತು. ಈಗ ಚೇತನಾಚೇತನ ಜಗನ್ನಿಯಂತ್ರಿ